ಎಚ್ಚರಿಕೆ, ಮತ್ತೆ ಕೈ ಎತ್ತಿದ್ರೆ. ಹಾಲ್ನಲ್ಲಿ ಗಂಭೀರವಾಗಿ ಪ್ರತಿಧ್ವನಿಸಿದ ಆ ಗಂಭೀರ ಪುರುಷ ಸ್ವರ ಅಲ್ಲಿದ್ದ ಪ್ರತಿಯೊಬ್ಬರನ್ನು ಕಲ್ಲಿನಂತೆ ನಿಶ್ಚಲಗೊಳಿಸಿತು. ನನ್ನ ಗಲ್ಲಕ್ಕೆ 2ನೇ ಬಾರಿ ಚಾಟಿ ಹೊಡೆಯಲು ಎತ್ತಿದ್ದ ನನ್ನ ಅತ್ತೆಯ ಕೈ ಗಾಳಿಯಲ್ಲೇ ನಿಂತು ಹೋಯಿತು. ನನ್ನ ಕಣ್ಣಿಂದ ಹರಿಯುತ್ತಿದ್ದ ಕಣ್ಣೀರು ನಿಲ್ಲುವ ಹೆಸರೇ ಎತ್ತುತ್ತಿರಲಿಲ್ಲ. ನೆಲಕ್ಕೆ ಬಿದ್ದ ತರಕಾರಿಗಳು ಮತ್ತು ಒಡೆದ ತಟ್ಟೆಗಳ ಮಧ್ಯೆ ಕುಳಿತು ನಾನು ನಡುಗುತ್ತಿದ್ದೆ. ಎಲ್ಲರ ದೃಷ್ಟಿಯು ಬಾಗಿಲಲ್ಲಿ ನಿಂತಿದ್ದ ಆ ವ್ಯಕ್ತಿಯ ಮೇಲಿತ್ತು. ಆ ಕ್ಷಣ ಅವನ ಕಣ್ಣಲ್ಲಿ ಬೆಂಕಿಯಂತೆ ಕೋಪ ಹೊತ್ತಿಕೊಂಡಿತ್ತು. ಇದು ನಮ್ಮ ಮನೆಯ ವಿಷಯ, ನೀನು ಮಧ್ಯೆ ತಲೆ ಹಾಕ್ಬೇಡ ಎಂದು ಅತ್ತೆ ನಡುಗುತ್ತಲೇ ತನ್ನ ಸಮರ್ಥನೆ ನೀಡಲು ಯತ್ನಿಸಿದರು. ಇದು ಮನೆಯ ವಿಷಯ ಅಲ್ಲ, ಇದು ಬಹಿರಂಗವಾದ ಅನ್ಯಾಯ. ನನ್ನ ಭಾವಿ ಪತ್ನಿಯ ಮನೆಯಲ್ಲಿ ಇಂತಹ ತಮಾಷೆಯನ್ನು ನಾನು ಯಾವತ್ತೂ ಸಹಿಸೋದಿಲ್ಲ. ಇಂತಹ ಕೆಟ್ಟ ನಡೆಯನ್ನು ಕಂಡ ನಂತರವೂ ನಾನು ಮೌನವಾಗಿರುತ್ತೇನೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಅವನು ಮುಂದೆ ಬಂದು ನನ್ನ ಕೈ ಹಿಡಿದು ಎಬ್ಬಿಸಿದ. ಅವನ ಆ ಸಹಾನುಭೂತಿ ಮತ್ತು ಆತ್ಮೀಯತೆಯನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಇಂದಿನಿಂದ ಈ ಹುಡುಗಿಯತ್ತ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೂ ನನಗಿಂತ ಕೆಟ್ಟವರು ಬೇರೆ ಯಾರೂ ಇರಲಾರರು. ಹಾಲ್ನಲ್ಲಿ ಆವರಿಸಿದ ಮರಣ ಸಮಾನ ಮೌನ ಮುಂದೆ ಬರುವ ಕಾಲವು ಬಹಳ ಬದಲಾವಣೆಗಳನ್ನು ತರಲಿದೆ ಅಂತ ಹೇಳುತ್ತಿತ್ತು. ನನ್ನ ಹೆಸರು ಮಾನಸಿ. ಹೇಳುತ್ತಾರೆ, ಬಡತನ ಮನುಷ್ಯನನ್ನು ಸಮಯಕ್ಕಿಂತ ಮುಂಚೆ ವೃದ್ಧನನ್ನಾಗಿಸುತ್ತದೆ. ಆದರೆ ನನ್ನ ಅಪ್ಪ ಎಂದಿಗೂ ಆ ಅನುಭವದ ನೆರಳಲ್ಲಿ ನಮ್ಮನ್ನು ಬದುಕಲು ಬಿಡಲಿಲ್ಲ. ನಾವು 4 ಅಕ್ಕ ತಂಗಿಯಂದಿರು, ಒಬ್ಬ ಅಣ್ಣನೂ ಇರಲಿಲ್ಲ. ಅಪ್ಪ ಸಾಮಾನ್ಯ ಕೂಲಿ ಕಾರ್ಮಿಕರು. ದಿನವಿಡೀ ಬಿಸಿಲಲ್ಲಿ ಬೆವರು ಸುರಿಸುತ್ತಿದ್ದರು. ಸಂಜೆ ಮನೆಗೆ ಬಂದಾಗ ಅವರ ಕೈಯಲ್ಲಿ ಹಣ್ಣು, ಸಿಹಿ ಅಥವಾ ಒಂದು ಚಿಕ್ಕದಾಗಿ ಏನಾದರೂ ಇರುತ್ತಿತ್ತು. ಜನರು ವ್ಯಂಗ್ಯ ಮಾಡ್ತಿದ್ರು, 4 ಹೆಣ್ಣು ಮಕ್ಕಳು, ಮದುವೆ ಹೇಗೆ ಮಾಡ್ತೀಯಾ? ಆದರೆ ಅಪ್ಪ ನಗುತ್ತಲೇ ಹೇಳುತ್ತಿದ್ದರು, ನನ್ನ ಹೆಣ್ಣು ಮಕ್ಕಳು ನನಗೆ ಭಾರವಲ್ಲ, ದೇವರು ತಾನೇ ದಾರಿ ಮಾಡಿಕೊಡುತ್ತಾನೆ. ನಾನು ದೊಡ್ಡವಳಾಗಿದ್ದರಿಂದ ಮನೆಯ ಹೊರೆ ನನ್ನ ಭುಜಗಳ ಮೇಲೆ ಇದೆ ಎನ್ನುವ ಭಾವನೆ ನನಗಿತ್ತು. ನಮ್ಮ ಮನೆಯ ಮೇಲ್ಛಾವಣಿ ಬೀಳುವಂತಾಗಿದ್ದರೂ ಗೋಡೆಗಳು ಪ್ರೀತಿಯಿಂದ ಗಟ್ಟಿಯಾಗಿದ್ದವು. ನಾನು 20 ವರ್ಷದವಳಾಗುತ್ತಿದ್ದಂತೆ ಪಕ್ಕದ ಮನೆ ಹೆಂಗಸರು ಮಾತಿನ ಬಾಣಗಳನ್ನು ಸುರಿಸಲು ಶುರು ಮಾಡಿದರು. ಗಂಗಾ, ನಿನ್ನ ಹೆಣ್ಣು ಮಕ್ಕಳು ದೊಡ್ಡವರಾಗಿದ್ದಾರೆ, ಎಷ್ಟು ದಿನ ಅಂತ ಮನೆಯಲ್ಲೇ ಇಟ್ಟುಕೊಳ್ತೀಯಾ? ಈಗಿನ ಕಾಲವೂ ಚೆನ್ನಾಗಿಲ್ಲ. ಆ ಮಾತುಗಳು ನನ್ನ ಅಮ್ಮನ ಹೃದಯವನ್ನು 3 ಚೂರು ಮಾಡುತ್ತಿದ್ದವು. ಒಂದು ದಿನ ಅಪ್ಪ ಕೆಲಸದಿಂದ ಮನೆಗೆ ಬಂದಾಗ ಅವರ ಮುಖದಲ್ಲಿ ಅಪಾರ ಸಂತೋಷ ಇತ್ತು. ಮನೆಗೆ ಬಂದ ತಕ್ಷಣ ಅಮ್ಮನಿಗೆ ಶುಭ ಸುದ್ದಿ ಹೇಳಿದರು. ಮಾನಸಿ ಅಮ್ಮ, ದೇವರು ನಮ್ಮ ಮಾತು ಕೇಳಿದ್ದಾನೆ. ಇಂದು ಗುತ್ತಿಗೆದಾರ ಮುನ್ಷಿ ಅವರು ತಮ್ಮ ಮಗ ವಿವೇಕ್ಗಾಗಿ ಮಾನಸಿಯ ಸಂಬಂಧ ಕೇಳಿದ್ದಾರೆ. ಹುಡುಗ ಒಳ್ಳೆಯವನು, ಓದಿದವನು, ಸಣ್ಣ ಮಟ್ಟಿಗೆ ಕೆಲಸ ಮಾಡ್ತಾನೆ. ಅಮ್ಮ ದೇವರಿಗೆ ಧನ್ಯವಾದ ಹೇಳಿದ್ರು. ಅವರು ನನ್ನನ್ನು ನೋಡಲು ಬಂದಾಗ ನನ್ನ ಅತ್ತೆ ಆ ಸಮಯದಲ್ಲಿ ತುಂಬ ಸಿಹಿಯಾಗಿದ್ರು. ತಲೆಯಿಂದ ಕಾಲಿನವರೆಗೂ ನನ್ನನ್ನು ಪರಿಶೀಲಿಸಿದ್ರು. ನಿಮ್ಮ ಮಗಳು ತುಂಬ ಚೆನ್ನಾಗಿದ್ದಾಳೆ, ನಮಗೆ ವರದಕ್ಷಿಣೆ ಏನೂ ಬೇಡ, ಮಗಳು ಗುಣವಂತೆಯಾಗಿರಬೇಕು, ಸಂಸ್ಕಾರವಂತೆಯಾಗಿರಬೇಕು. ಅತ್ತೆಯ ಆ ಮೃದುವಾದ ಮಾತುಗಳು ನನ್ನ ಸರಳ ತಂದೆ ತಾಯಿಯ ಮನಸ್ಸು ಗೆದ್ದವು. ವಿವೇಕ್ ಕೂಡ ಜೊತೆಯಲ್ಲಿದ್ದ. ಆತ ಮೌನ ಸ್ವಭಾವದ ಸಮತೋಲನದ ವ್ಯಕ್ತಿಯಂತೆ ಕಂಡ. ಮದುವೆಯ ದಿನಾಂಕ ನಿಶ್ಚಯವಾಯಿತು. ಅಪ್ಪ ತಮ್ಮ ಜೀವನ ಪೂರ್ತಿ ಉಳಿಸಿಕೊಂಡಿದ್ದ ಸಂಪತ್ತನ್ನೆಲ್ಲ ಖರ್ಚು ಮಾಡಿದ್ರು, ತಮ್ಮ ಪ್ರೀತಿಯ ಮಗಳಿಗೆ ಯಾವುದಕ್ಕೂ ಕೊರತೆ ಇರಬಾರ್ದು ಅಂತ. ನನ್ನ ಮದುವೆಯ ದಿನ ಮನೆ ತುಂಬ ಗದ್ದಲವಾಗಿತ್ತು. ನಾನು ವಧುವಾಗಿ ಕುಳಿತಿದ್ದೆ. ಅಪ್ಪ ನನ್ನ ಬಳಿ ಬಂದಾಗ ಅವರ ಕಣ್ಣಲ್ಲಿ ನೀರು ತುಂಬಿತ್ತು. ನನ್ನ ಗೊಂಬೆ, ಇಂದಿನಿಂದ ನೀನು ಪರಕೀಳಾಗ್ತೀಯ. ನನ್ನ ಶಕ್ತಿಗೆ ಮೀರಿ ನಿನಗಾಗಿ ಎಲ್ಲವೂ ಮಾಡಿದ್ದೇನೆ, ಆದರೂ ಏನಾದರೂ ಕೊರತೆ ಇದ್ದರೆ ಕ್ಷಮಿಸು. ಅವರು ನನ್ನ ತಲೆಯ ಮೇಲೆ ಕೈ ಇಟ್ಟರು. ನಾನು ಹೇಳಿದೆ, ಅಪ್ಪ, ನೀವು ನನ್ನನ್ನು ರಾಜಕುಮಾರಿಯಂತೆ ಬೆಳೆಸಿದ್ದೀರಿ. ನಾನು ಅವರ ಎದೆಗೆ ಬಿದ್ದು ಅತ್ತೆ. ವಿದಾಯದ ಸಮಯದಲ್ಲಿ ಅಪ್ಪ ಹೇಳಿದ ಮಾತು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಅಚ್ಚುಗೊಂಡಿತು. ಮಗಳೇ, ಅತ್ತೆ ಮನೆಯಲ್ಲಿ ಮಾತು ಸಿಹಿಯಾಗಿರ್ಲಿ, ಕಣ್ಣುಗಳು ಕೆಳಗಿರ್ಲಿ. ಬಡ ಹುಡುಗಿಯರ ನಿಜವಾದ ವರದಕ್ಷಿಣೆ ಅವರ ಸಂಸ್ಕಾರ. ನನ್ನ ಗೌರವ ಕಾಪಾಡು. ಆ ಮಾತೆ ಮುಂದೆ ನನ್ನ ಪರೀಕ್ಷೆಯಾಗಲಿದೆ ಎಂದು ನನಗೆ ಗೊತ್ತಿರಲಿಲ್ಲ. ನನ್ನ ಪಲ್ಲಕ್ಕಿ ಎತ್ತಲಾಯಿತು. ನಾನು ನನ್ನ ಪ್ರೀತಿಯ ಮನೆಯನ್ನ ಬಿಟ್ಟು ವಿವೇಕ್ ಅವರ ಮನೆಗೆ ಬಂದೆ. ಗಂಡನ ಮನೆ ಮಧ್ಯಮ ವರ್ಗದ ಮನೆಯಾಗಿದ್ದರೂ ಅಲ್ಲಿ ವಾತಾವರಣ ನಮ್ಮ ಮನೆಗಿಂತ ಭಿನ್ನವಾಗಿತ್ತು. ವಿವೇಕ್ ಅವರ ತಾಯಿ ಮತ್ತು ಸಹೋದರಿ ಪಮ್ಮಿ ನಾನು ಪ್ರೀತಿಯಿಂದ ಅಕ್ಕ ಎಂದೇ ಕರೆಯುತ್ತಿದ್ದೆ. ಅವರ ನಡವಳಿಕೆ ಮದುವೆಯ ಮುಂದಿನ ದಿನದಿಂದಲೇ ಬದಲಾಗಿತ್ತು. ಮುಂದಿನ ಬೆಳಿಗ್ಗೆ ಅಡುಗೆ ಮನೆಗೆ ಹೋದಾಗ ಅತ್ತೆ ಅಲ್ಲೇ ನಿಂತಿದ್ದರು. ನಮ್ಮ ಮನೆಯಲ್ಲಿ ತಡವಾಗಿ ಏಳುವ ರೂಢಿ ಇಲ್ಲ, ಹಾಗೆ ವಿವೇಕ್ಗೆ ಪರೋಟ ಇಷ್ಟ, ಜಾಗರೂಕತೆಯಿಂದ ಮಾಡು. ಮೊದಲ ದಿನವೇ ತಪ್ಪಾಗಬಾರ್ದು. ಅವರ ಮಾತಿನಲ್ಲಿ ಇದ್ದ ಕಟುವು ನೆನ್ನೆ ಇದ್ದ ಸಿಹಿತನಕ್ಕಿಂತ ಸಂಪೂರ್ಣ ಭಿನ್ನವಾಗಿತ್ತು. ವಿವೇಕ್ ಮಾತ್ರ ಒಳ್ಳೆಯ ಗಂಡನಾಗಿದ್ದರು. ಅವರು ನನಗೆ ತುಂಬ ಕಾಳಜಿ ತೋರಿಸುತ್ತಿದ್ದರು.
ಮುಖದರ್ಶನ ಶಾಸ್ತ್ರದಲ್ಲಿ ಅವರು ನನಗೆ ಬಂಗಾರದ ಉಂಗುರ ಕೊಟ್ಟಾಗ ಹೇಳಿದರು, ಮಾನಸಿ, ಈ ಮನೆ ನಿನಗೆ ಹೊಸದು ಅಂತ ನನಗೆ ಗೊತ್ತು. ನನ್ನ ಅಮ್ಮನ ಸ್ವಭಾವ ಸ್ವಲ್ಪ ಕಠಿಣ, ಆದರೆ ಮನಸ್ಸಿಗೆ ತೆಗೆದುಕೊಳ್ಬೇಡ. ನಾನು ಯಾವತ್ತೂ ನಿನ್ನ ಜೊತೆಯಲ್ಲಿರುತ್ತೇನೆ. ಅವರ ಪ್ರೀತಿ ನನ್ನ ಎಲ್ಲ ಭಯಗಳನ್ನ ದೂರ ಮಾಡಿತು. ನನಗೆ ಅನ್ನಿಸಿತು, ಅಪ್ಪ ಹೇಳಿದ್ದು ಸರಿ, ನನ್ನ ಭಾಗ್ಯ ಚೆನ್ನಾಗಿದೆ. ಆದರೆ ನನಗೆ ಗೊತ್ತಿರಲಿಲ್ಲ ಈ ಸಂತೋಷದ ಬೆಳಕು ಕ್ಷಣಿಕ ಅತಿಥಿ ಎಂಬುದು. ಕೆಲ ದಿನ ಗಂಡನ ಮನೆಯಲ್ಲಿದ್ದೆ. ನಂತರ ಸ್ವಲ್ಪ ದಿನಕ್ಕೆ ನನ್ನ ತವರಿಗೂ ಬಂದೆ. ಒಂದು ರಾತ್ರಿ ಅಪ್ಪನ ಬಳಿ ಕುಳಿತು ಮಾತನಾಡುತ್ತಿದ್ದಾಗ ಅವರು ಹಳೆಯ ಫೋಟೋ ನೋಡುತ್ತಾ ಒಂದು ವಿಚಿತ್ರ ವಿಷಯ ಪ್ರಸ್ತಾಪಿಸಿದ್ರು. ಅವರು ತುಂಬಾ ದುಃಖಿತರಾಗಿದ್ದರು. ಮಾನಸಿ, ನನ್ನ ಈ ಸ್ನೇಹಿತ ಇಂದು ಬದುಕಿದ್ದರೆ ಅಥವಾ ನಮ್ಮಿಂದ ದೂರವಾಗಿರದಿದ್ರೆ ನಮ್ಮ ಪರಿಸ್ಥಿತಿ ಹೀಗಾಗುತ್ತಿರಲಿಲ್ಲ. ಹಲವಾರು ಬಾರಿ ಸಂಪತ್ತಿನ ಮದ ಮನುಷ್ಯನನ್ನು ತನ್ನವರಿಂದಲೇ ದೂರ ಮಾಡುತ್ತದೆ. ನಾನು ಕೇಳಿದೆ, ಯಾವ ಸ್ನೇಹಿತ ಅಪ್ಪ? ಅವರು ಮಾತನ್ನು ಬದಲಿಸಿದರು. ಬಿಡು ಮಗಳೇ, ಅದು ಹಳೆಯ ಕತೆ. ಇಷ್ಟು ಮಾತ್ರ ತಿಳಿದುಕೋ, ಕೆಲವು ಸಂಬಂಧಗಳು ಕಳೆದು ಹೋದರೆ ಮತ್ತೆ ಯಾವತ್ತೂ ಸಿಗೋದಿಲ್ಲ. ಬಹುಶಃ ಅವನು ಈಗ ಬೇರೆ ಲೋಕದವನಾಗಿರ್ಬೋದು. ಆ ಕ್ಷಣದಲ್ಲಿ ಅವರ ಮಾತಿನ ಆಳವನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಅಚ್ಚರಿಯ ಹೊಡೆತ ತಗುಲಿತು. ಅಪ್ಪ ಯಾರ ಬಗ್ಗೆ ಮಾತನಾಡುತ್ತಿದ್ದಾರೆ? ನಾವು ತಿಳಿಯದಂಥ ಯಾವ ಸ್ನೇಹಿತನ ಬಗ್ಗೆ ಅವರು ಹೇಳುತ್ತಿದ್ದಾರೆ? ನಿಜಕ್ಕೂ ಅಪ್ಪನಿಗೆ ನಮಗೆ ಗೊತ್ತಿರದಂಥ ಯಾವುದಾದ್ರೂ ಶ್ರೀಮಂತ ಸ್ನೇಹಿತನಿದ್ದಾನೆ? ಏನಾಗ್ಲಿ, ಮದುವೆ ಆರಂಭದ ದಿನಗಳು ಚೆನ್ನಾಗೇ ಕಳೆದವು. ನನ್ನ ನಾದಿನಿ ಪಮ್ಮಿ ಯೂನಿವರ್ಸಿಟಿಗೆ ಹೋಗ್ತಿದ್ಲು ಮತ್ತು ತನ್ನನ್ನು ತಾನು ಆಕಾಶದ ಪರಿ ಎಂದುಕೊಂಡಿದ್ದಳು. ಅವಳು ಯಾವಾಗಲೂ ನನ್ನನ್ನು ತುಂಬಾ ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಿದ್ದಳು. ಅತ್ತಿಗೆ, ನನ್ನ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ, ಒಂದು ಸುಕ್ಕು ಕೂಡ ಇರಬಾರ್ದು ಎಂದು ಆಜ್ಞಾಪಿಸುತ್ತಿದ್ದಳು. ಅವಳು ನನ್ನ ಮೇಲೆ ಹಕ್ಕು ಚಲಾಯಿಸುತ್ತಿದ್ದಳು. ಅಪ್ಪ ಹೇಳಿದ್ದ ಮಾತು ನೆನಪಾಗಿ ಅತ್ತೆ ಮನೆಯವರ ಮನಸ್ಸು ಗೆಲ್ಲಬೇಕು ಎಂದು ನಾನು ನಗುತ್ತಲೇ ಎಲ್ಲವನ್ನೂ ಒಪ್ಪಿಕೊಂಡೆ. ನನ್ನ ಸಂತೋಷಕ್ಕೆ ಇನ್ನಷ್ಟೇ ರೆಕ್ಕೆಗಳು ಮೂಡುತ್ತಿದ್ದಾಗಲೇ 1 ವರ್ಷ ಕಣ್ಣು ಮಿಟುಕಿಸುವಷ್ಟರಲ್ಲಿ ಕಳೆದು ಹೋಯಿತು. ಎಲ್ಲವೂ ಸರಿಯಾಗಿ ಸಾಗುತ್ತಿದ್ದಂತೆ ಕಂಡಿತು. ಆದರೆ ವಿಧಿ ನನ್ನ ತಲೆಯ ಮೇಲೆ ನಿಂತು ವಿಷಪೂರಿತ ನಗೆಯನ್ನೇ ನಗುತ್ತಿತ್ತು. ನನ್ನ ಬದುಕನ್ನು ಸಂಪೂರ್ಣ ಬದಲಿಸಿಬಿಟ್ಟ ಆ ದುರ್ಭಾಗ್ಯ ದಿನವು ಕ್ಯಾಲೆಂಡರ್ನಲ್ಲಿ ಅಸ್ತಿತ್ವದಲ್ಲಿತ್ತು. ಮದುವೆಯಾಗಿ ಇನ್ನೂ 11 ತಿಂಗಳು ಮಾತ್ರ ಆಗಿತ್ತು. ನಮ್ಮ ಮೊದಲ ವಾರ್ಷಿಕೋತ್ಸವಕ್ಕೆ ಇನ್ನೂ ಕೆಲವು ವಾರಗಳು ಬಾಕಿ ಇದ್ದವು. ಆ ಬೆಳಿಗ್ಗೆ ವಿವೇಕ್ ಆಫೀಸ್ಗೆ ಹೊರಡುವ ಸಿದ್ಧತೆಯಲ್ಲಿದ್ದರು. ನಾನು ಅವರಿಗಾಗಿ ಉಪಹಾರವನ್ನು ಮೇಜಿನ ಮೇಲೆ ಇಡುತ್ತಿದ್ದೆ. ಅವರು ತುಂಬಾ ಸಂತೋಷವಾಗಿ ಕಾಣಿಸುತ್ತಿದ್ದರು. ಮಾನಸಿ, ಇವತ್ತು ಬೇಗ ಸಿದ್ಧವಾಗಿರು, ಸಂಜೆ ಹೊರಗೆ ಊಟಕ್ಕೆ ಹೋಗೋಣ. ನೀನು ಹೇಳಿದ ಹೊಸ ರೆಸ್ಟೋರೆಂಟ್ ನೆನಪಿದ್ಯಲ್ಲ ಎಂದು ಅವರು ಟೈ ಸರಿಪಡಿಸುತ್ತಾ ಹೇಳಿದರು. ನಾನು ನಗುತ್ತಾ ಚಹಾ ಕಪ್ ಅವರ ಕಡೆಗೆ ನೀಡಿದೆ. ವಿವೇಕ್, ಬಿಡಿ, ಮನೆ ಖರ್ಚುಗಳು ಈಗಾಗಲೇ ಹೆಚ್ಚು, ಇನ್ನು ನಮ್ಮ FD ಕೂಡ ತುಂಬಿಸಬೇಕಿದೆ. ಅವರು ಪ್ರೀತಿಯಿಂದ ನನ್ನ ಕೈ ಹಿಡಿದು ಹೇಳಿದರು. ಅಯ್ಯೋ ಹುಚ್ಚಿ, ಹಣವೆಂದ್ರೆ ಕೈಯ ಮಣ್ಣು. ನನ್ನ ನಿಜವಾದ ಸಂಪತ್ತು ನೀನು ಮತ್ತು ನಿನ್ನ ಸಂತೋಷ. ನೀನು ಸಿದ್ಧವಾಗಿರು. ಅವರು ನಗುತ್ತಾ ಮನೆ ಬಿಟ್ಟು ಹೊರಟರು. ನಾನು ಬಾಗಿಲಲ್ಲಿ ನಿಂತು ಅವರು ಗಲ್ಲಿಯ ತಿರುವಿನಲ್ಲಿ ಕಣ್ಮರೆಯಾಗುವವರೆಗೂ ನೋಡುತ್ತಲೇ ಇದ್ದೆ. ನನಗೆ ಗೊತ್ತಿರಲಿಲ್ಲ ಅದು ಅವರನ್ನು ನಾನು ಜೀವಂತವಾಗಿ ನೋಡಿದ ಕೊನೆಯ ಕ್ಷಣ ಎಂದು. ನಾನು ದಿನವಿಡೀ ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಂಜೆಗಾಗಿ ಕಾಯುತ್ತಿದ್ದೆ. ಸಂಜೆ 6 ಗಂಟೆ ಸಮಯ. ಹೊರಗೆ ಮೋಡ ಕವಿದಿತ್ತು. ಸಣ್ಣ ಮಳೆಯ ತುಂತುರು ಶುರುವಾಗಿತ್ತು. ಅಷ್ಟರಲ್ಲಿ ಮನೆಯ ಫೋನ್ ಗಂಟೆ ಮೊಳಗಿತು. ನಾನು ಅಡುಗೆ ಮನೆಯಲ್ಲಿ ಇದ್ದುದರಿಂದ ಪಮ್ಮಿ ಫೋನ್ ತೆಗೆದುಕೊಂಡಳು. ಹಲೋ, ಯಾರು? ಮುಂದಿನ ಕ್ಷಣದಲ್ಲೇ ಅವಳ ಕೈಯಿಂದ ರಿಸೀವರ್ ಜಾರಿ ಕೆಳಗೆ ನೇತಾಡಿತು. ಅವಳು ಜೋರಾಗಿ ಕಿರುಚಲು ಶುರು ಮಾಡಿದಳು. ಅಮ್ಮ, ಭಾರಿ ಅನರ್ಥ ಆಗಿದೆ. ಅಣ್ಣನಿಗೆ ಅಪಘಾತವಾಗಿದೆಯಂತೆ. ಆ ಮಾತುಗಳು ಕರಗಿದ ಗಾಜಿನಂತೆ ನನ್ನ ಕಿವಿಗಳೊಳಗೆ ಇಳಿದವು. ನಾನು ಓಡಿ ಹೊರಗೆ ಬಂದೆ. ಅತ್ತೆಯು ಕೊಠಡಿಯಿಂದ ಓಡುತ್ತಾ ಬಂದರು. ಏನು ಬಡಬಡಿಸ್ತಿದ್ಯಾ? ನನ್ನ ಮಗನಿಗೆ ಏನಾಯಿತು? ಅಮ್ಮ, ಆಸ್ಪತ್ರೆಯಿಂದ ಕರೆ ಬಂತು. ಅಣ್ಣನ ಸ್ಥಿತಿ ತುಂಬ ಗಂಭೀರವಾಗಿದೆ ಅಂತ ಹೇಳಿದ್ರು. ನಾವೆಲ್ಲರೂ ಹುಚ್ಚರಂತೆ ಆಸ್ಪತ್ರೆಗೆ ಧಾವಿಸಿದೆವು. ತುರ್ತು ವಾರ್ಡ್ ಹೊರಗೆ ಜನಜಂಗುಳಿ ಇತ್ತು. ವೈದ್ಯರು ಹೊರಬಂದಾಗ ಅತ್ತೆ ಓಡಿ ಹೋಗಿ ಅವರ ಕೈ ಹಿಡಿದರು. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ ಹೇಳಿ, ಅವನು ಚೆನ್ನಾಗಿದ್ದಾನಾ? ವೈದ್ಯರು ತಲೆಬಾಗಿಸಿ ಭಾರವಾದ ಧ್ವನಿಯಲ್ಲಿ ಹೇಳಿದರು. ನಮಗೆ ತುಂಬ ವಿಷಾದವಿದೆ. ರೋಗಿಗೆ ತಲೆಗೆ ತುಂಬ ಗಂಭೀರವಾದ ಗಾಯವಾಗಿತ್ತು. ನಮಗೆ ಅವರನ್ನು ಉಳಿಸಲಾಗಲಿಲ್ಲ. ಈ ಒಂದೇ ವಾಕ್ಯ ನನ್ನ ಜಗತ್ತನ್ನೇ ಕತ್ತಲೆಗೆ ತಳ್ಳಿತು. ಅತ್ತೆ ಅಲ್ಲಿಯೇ ನೆಲಕ್ಕೆ ಕುಸಿದು ಅತ್ತು ಕೂಗಲಾರಂಭಿಸಿದರು. ಅಯ್ಯೋ, ನನ್ನ ಸಿಂಹದಂತ ಮಗ ಹೋದ. ನಾನು ನಾಶವಾಗಿ ಬಿಟ್ಟೆ, ಸಂಪೂರ್ಣ ನಾಶವಾಗಿ ಬಿಟ್ಟೆ. ನಾನು ಗೋಡೆಯ ಆಧಾರಕ್ಕೆ ನಿಂತು ಕಲ್ಲಿನಂತೆ ನಿಶ್ಚಲವಾಗಿದ್ದೆ. ನನ್ನ ಕಂಠದಿಂದ ಧ್ವನಿ ಹೊರಬರಲಿಲ್ಲ. ಕಣ್ಣಿಂದ ಮಾತ್ರ ಕಣ್ಣೀರು ಸುರಿಯುತ್ತಿತ್ತು. ವಿವೇಕ್ ಕೊಟ್ಟ ಮಾತು ನೆನಪಾಗುತ್ತಿತ್ತು, ಸಂಜೆ ಬೇಗ ಬರುತ್ತೇನೆ ಎಂದು. ಅವರು ಬಂದರು, ಆದರೆ ಕಫನ್ ಹೊದಿಸಿಕೊಂಡ ಶವವಾಗಿ. ಶವ ಮನೆಗೆ ಬಂದಾಗ ಮನೆ ತುಂಬ ಆಕ್ರಂದನ ತುಂಬಿತು.
ನೆರೆಹೊರೆಯ ಹೆಂಗಸರು ಎಲ್ಲರೂ ಸೇರಿದರು. ಇನ್ನು ಅಂತ್ಯಕ್ರಿಯೆಯೂ ಆಗಿರಲಿಲ್ಲ. ಆದರೆ ಅತ್ತೆಯ ವರ್ತನೆ ನನ್ನ ಕಡೆಗೆ ಬದಲಾಗತೊಡಗಿತು. ನಾನು ವಿವೇಕ್ ಮುಖದ ಬಳಿ ಕುಳಿತು ಅಳುತ್ತಿದ್ದಾಗ ಅತ್ತೆ ನನ್ನ ಕೈ ಹಿಡಿದು ಜೋರಾಗಿ ಜಜ್ಜಿ ಎಳೆದು, ದೂರ ಹೋಗು ಅಶುಭದವಳೆ, ನನ್ನ ಮಗನಿಗೆ ಮದುವೆ ಆಗಿ ಇನ್ನೂ 1 ವರ್ಷವೂ ಆಗಿರಲಿಲ್ಲ. ನೀನೇ ನನ್ನ ಮನೆ ನಾಶ ಮಾಡಿದೆ. ಇದು ನಿನ್ನ ಅನಿಷ್ಟ ಕಾಲ್ಗುಣದ ಫಲ ಎಂದು ಎಲ್ಲರ ಮುಂದೆ ತಳ್ಳಿದರು. ಹೆಂಗಸರು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಅಕ್ಕ, ಸಮಾಧಾನವಾಗಿರಿ, ಇದು ದೇವರ ಇಚ್ಛೆ. ಈ ಹುಡುಗಿ ಈಗ ವಿಧವೆ. ಆದರೆ ಅತ್ತೆಯ ಕಣ್ಣಲ್ಲಿ ದ್ವೇಷದ ಬೆಂಕಿ ಉರಿಯುತ್ತಿತ್ತು. ಯಾವ ದೇವರ ಇಚ್ಛೆ? ಈಕೆ ಮನೆಗೆ ಬಂದ ದಿನದಿಂದಲೇ ಸಮಸ್ಯೆಗಳು ಅವಳ ಜೊತೆಗೇನೆ ಬಂದಿದೆ. ಇಂದು ನನ್ನ ಮಗನೂ ಹೋದ. ಶನಿ ಹಿಡಿದವಳು ಇವಳು ಎಂದರು. ಕೆಲ ದಿನಗಳ ನಂತರ ನನ್ನ ತವರಿಂದ ಅಪ್ಪ ನನ್ನನ್ನು ಕರೆದುಕೊಂಡು ಹೋಗಲು ಬಂದರು. ಅವರ ಮುಖ ಬಿಳಿಚಿಕೊಂಡಿತ್ತು. ಅವರು ತುಂಬಾ ದುರ್ಬಲರಾಗಿದ್ದರು. ವಿವೇಕ್ನ ಮರಣವು ಅವರನ್ನೂ ಸಹ ಮುರಿದಿತ್ತು. ಮಗಳೇ, ಇಲ್ಲಿ ನಿನ್ಗೆ ಇನ್ನೂ ಏನಿದೆ, ನಮ್ಮ ಜೊತೆ ಬಾ ಎಂದು ನನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು. ನಾನು ಸಾಮಾನು ಸೇರಿಸುತ್ತಿದ್ದಾಗ ಮೂಲೆಯಲ್ಲಿ ಭಯದಿಂದ ನಿಂತಿದ್ದ ನನ್ನ 3 ಅವಿವಾಹಿತ ತಂಗಿಯಂದಿರು ನನ್ನ ಕಣ್ಣಿಗೆ ಬಿದ್ದರು. ಅಪ್ಪನ ಕೆಲಸವೂ ಈಗ ನಿಂತು ಹೋಗಿತ್ತು. ಅವರಿಗೆ ವಯಸ್ಸಾಗಿತ್ತು. ವಿವೇಕ್ ಮಾತ್ರ ಕೆಲವೊಮ್ಮೆ ಅಪ್ಪನಿಗೆ ಸಹಾಯ ಮಾಡುತ್ತಿದ್ದ. ನಾನು ವಿಧವೆಯಾಗಿ ಮನೆಗೆ ಹಿಂತಿರುಗಿದರೆ ಅಪ್ಪ ಆ ಹೊರೆ ಹೇಗೆ ಹೊರುತ್ತಾರೆ? ನನ್ನ ಕಾರಣದಿಂದ ತಂಗಿಯರ ಮದುವೆಯೂ ನಿಲ್ಬಹುದು. ನಾನು ಕಣ್ಣೀರು ಒರೆಸಿ ತೀರ್ಮಾನ ಮಾಡಿದೆ. ಅಪ್ಪನ ಬಳಿ ಹೋಗಿ ಹೇಳಿದೆ, ಅಪ್ಪ, ನಾನು ಹೋಗೋದಿಲ್ಲ. ಇದು ನನ್ನ ಮನೆ. ವಿವೇಕ್ನ ನೆನಪುಗಳು ಇಲ್ಲಿವೆ. ನಾನು ಇಲ್ಲೇ ಇರುತ್ತೇನೆ. ಅಮ್ಮ ಅಳುತ್ತಾ ಹೇಳಿದರು, ಮಾನಸಿ, ನಿನ್ನ ಅತ್ತೆಯ ವರ್ತನೆ ನೋಡುತ್ತಿದ್ದೇನೆ. ಅವರು ನಿನ್ನನ್ನು ಬದುಕಲು ಬಿಡೋದಿಲ್ಲ. ಅಮ್ಮ, ದೇವರು ಎಲ್ಲವನ್ನೂ ನೋಡ್ತಿದ್ದಾನೆ. ನಾನೆಲ್ಲವನ್ನೂ ಸಹಿಸಿಕೊಳ್ಳುತ್ತೇನೆ. ನೀವು ನನಗಾಗಿ ಪ್ರಾರ್ಥನೆ ಮಾಡಿ ಸಾಕು ಎಂದೆ. ಮನಸ್ಸಿಗೆ ಕಲ್ಲಿಟ್ಟುಕೊಂಡು ಅವರನ್ನು ಹಿಂದಿರುಗಿಸಿದೆ. ಅಮ್ಮ ಅಪ್ಪ ಅಳುತ್ತಾ ಹೋದರು. ಬಾಗಿಲು ಮುಚ್ಚಿದ ಕ್ಷಣ ನನಗೆ ಅರಿವಾಯಿತು, ನಾನು ಸಿಂಹದ ಗುಹೆಯಲ್ಲಿ ಒಬ್ಬಳೇ ಉಳಿಯುವ ತೀರ್ಮಾನ ಮಾಡಿದ್ದೇನೆ ಎಂದು. ಮುಂದಿನ ಬೆಳಗ್ಗೆ ಅತ್ತೆ ನನ್ನ ಕೊಠಡಿಗೆ ಬಂದರು. ನಾನು ಪೂಜೆ ಮಾಡಲು ಸಿದ್ಧಳಾಗುತ್ತಿದ್ದೆ. ಓ ಮಹಾರಾಣಿ, ನನ್ನ ಮಗ ನಿನ್ನ ನಖರ ತಾಳುತ್ತಿದ್ದ ಕಾಲ ಹೋಯಿತು. ಇನ್ನು ಈ ಮನೆಯಲ್ಲಿರಬೇಕಾದ್ರೆ ಕೆಲಸದಾಳಿನಂತೆ ದುಡಿಬೇಕು. ಉಚಿತವಾಗಿ ಅನ್ನ ತಿನ್ನುವ ಜಾಗ ಅಲ್ಲ ಇದು. ಎದ್ದು ತಕ್ಷಣ ಸ್ವಚ್ಛತೆ ಶುರು ಮಾಡು ಎಂದರು. ನಾನು ಮೌನವಾಗಿ ತಲೆಬಾಗಿಸಿ ಅಡುಗೆ ಮನೆಯ ಕಡೆ ನಡೆದೆ. ಪಮ್ಮಿ ಕುರ್ಚಿಯಲ್ಲಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಸೇಬು ತಿನ್ನುತ್ತಾ ಕುಳಿತಿದ್ದಳು. ಅತ್ತಿಗೆ, ನನ್ನ ಕೋಣೆಯನ್ನು ಸ್ವಚ್ಛ ಮಾಡು. ನನಗೆ ಧೂಳು ಅಂದರೆ ಅಲರ್ಜಿ. ನಾನ್ ಮಾಡಲ್ಲ ಎಂದು ಹೇಳಿದಳು. ಅವಳ ಧ್ವನಿಯಲ್ಲಿ ಅತ್ತೆಯ ಮಾತಿನಲ್ಲಿದ್ದ ಅದೇ ವಿಷವಿತ್ತು. ವಿವೇಕ್ ಹೋದ ಬಳಿಕ ನನ್ನ ತಲೆಯ ಮೇಲಿನ ಗೌರವದ ಛಾವಣಿ ಕಸಿದುಕೊಂಡಿದ್ದಾರೆ ಎಂಬುದು ನನಗೆ ಸ್ಪಷ್ಟವಾಯಿತು. ಈ ಮನೆಯಲ್ಲಿ ನನ್ನ ಉಸಿರಿಗೂ ಅವಮಾನವೇ ಬೆಲೆ ಎಂದು ತಿಳಿದುಕೊಂಡೆ. ಆದರೆ ಇದು ಕೇವಲ ಆರಂಭ ಮಾತ್ರ ಎಂಬುದು ನನಗೆ ಗೊತ್ತಿರಲಿಲ್ಲ. ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ ಬದಲಾದವು. ಆದರೆ ನನ್ನ ಪಾಲಿಗೆ ಪ್ರತಿ ಕ್ಷಣವೂ ನರಕದಂತೆ ಇತ್ತು. ವಿವೇಕ್ ಹೋದದ್ದು ಇತ್ತೀಚಿನ ವಿಷಯವೇ. ಆದರೆ ಈ ಮನೆಯಲ್ಲಿ ನನ್ನ ಸ್ಥಾನ ಸೊಸೆಯಿಂದ ಉಚಿತ ಕೆಲಸದಾಳಿಗೆ ಇಳಿದಿತ್ತು. ನಾನು ಮುಂಜಾನೆ ಎದ್ದು ಗುಡಿಸಿ ಒರೆಸಿ ಮಾಡುತ್ತಿದ್ದೆ. ಉಪಹಾರ ತಯಾರಿಸುತ್ತಿದ್ದೆ. ನಂತರ ಅತ್ತೆ ಮತ್ತು ನಾದಿನಿ ಏಳುವುದಕ್ಕಾಗಿ ಕಾಯುತ್ತಿದ್ದೆ. ಒಂದು ಬೆಳಗ್ಗೆ ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಾಗ ಅತ್ತೆಯ ಧ್ವನಿ ಕೇಳಿಸಿತು. ಓ ಅನಿಷ್ಟದವಳೆ, ಉಪಹಾರ ಇನ್ನೂ ಆಗ್ಲಿಲ್ವಾ? ಅಥವಾ ಇವತ್ತು ಹಸಿವಿನಿಂದ ಸಾಯಿಸಲು ತೀರ್ಮಾನಿಸಿದ್ಯಾ ಹೇಗೆ? ನಾನು ತಕ್ಷಣ ಕೈ ಒರೆಸಿ ಟ್ರೇ ಹಿಡಿದು ಊಟದ ಮೇಜಿಗೆ ಹೋದೆ. ಪಮ್ಮಿ ಈಗಾಗಲೇ ಕುರ್ಚಿಯಲ್ಲಿ ಕುಳಿತಿದ್ದಳು. ನಡುಗುವ ಕೈಯಿಂದ ನಾನು ಚಹಾ ಕಪ್ ಅತ್ತೆಯ ಮುಂದೆ ಇಟ್ಟೆ. ಅವರು ಒಂದು ಸಿಪ್ ತೆಗೆದುಕೊಂಡು ಮುಂದಿನ ಕ್ಷಣದಲ್ಲೇ ಬಿಸಿ ಚಹಾ ಕಪ್ಪನ್ನು ನೆಲಕ್ಕೆ ಎಸೆದರು. ಏನಿದು, ಇಷ್ಟು ಸಕ್ಕರೆ ಹಾಕಿದ್ಯಾ? ನನಗೆ ಶುಗರ್ ಬಂದು ನಾನು ಸತ್ರೆ ಆಗ ಈ ಮನೆಯಲ್ಲಿ ನೀನು ರಾಜ್ಯಭಾರ ಮಾಡ್ಬೋದಂತಲ್ವಾ ಎಂದು ಅವರು ಕಿರುಚಿದರು. ನಾನು ಭಯದಿಂದ ಹಿಂದೆ ಸರಿದೆ. ಅಮ್ಮ, ನಾನು ಪ್ರತಿದಿನದಂತೆ ಸಕ್ಕರೆ ಹಾಕಿದ್ದೇನೆ. ನನ್ನ ಮುಂದೆನೆ ಬಾಯಿ ಚಲಾಯಿಸ್ತೀಯಾ ಎಂದು ಅತ್ತೆ ಕೋಪದಿಂದ ನನ್ನನ್ನು ತಿರಸ್ಕಾರದ ದೃಷ್ಟಿಯಿಂದ ನೋಡಿದರು. ಪೀಡೆ, ಈ ಮನೆಗೆ ಬಂದ ದಿನದಿಂದಲೇ ಇಲ್ಲಿ ಏಳ್ಗೆ ಅನ್ನೋದೇ ಇಲ್ಲ. ನಗು ನಗುತ್ತಿದ್ದ ಮನೆಯನ್ನೇ ನಾಶ ಮಾಡಿಬಿಟ್ಟೆ. ನಿನ್ನ ಈ ಅನಿಷ್ಟ ಮುಖವನ್ನು ತೆಗೆದುಕೊಂಡು ಇಲ್ಲಿಂದ ಯಾಕೆ ಹೋಗೋದಿಲ್ಲ ನೀನು? ಯಾಕೆ ನಮ್ಮ ಎದೆ ಮೇಲೆ ಬಂದು ಕೂತಿದ್ಯಾ? ಅವರ ವಿಷಮಯ ಮಾತುಗಳನ್ನು ನಾನು ಮೌನವಾಗಿ ಕೇಳುತ್ತಲೇ ಇದ್ದೆ. ಕೆಳಗೆ ಬಾಗಿಕೊಂಡು ಒಡೆದ ಚಹಾ ಕಪ್ನ ತುಂಡುಗಳನ್ನು ಒಟ್ಟುಗೂಡಿಸಲು ಶುರು ಮಾಡಿದೆ. ನನ್ನ ಕಣ್ಣೀರಿನ ಹನಿಗಳು ನೆಲದ ಮೇಲೆ ಬಿದ್ದು ಹರಿಯುತ್ತಿದ್ದವು. ನನಗೆ ಹೋಗಲು ಯಾವ ಆಶ್ರಯವೂ ಇರಲಿಲ್ಲ. ನಾನು ಹೋದರೆ ಬಡ ತಂದೆ ತಾಯಿಗೆ ಭಾರವಾಗುತ್ತದೆ. ಚಿಕ್ಕ ತಂಗಿಯಂದಿರ ಬದುಕಿನ ದಾರಿಯು ಅಡ್ಡಿಯಾಗುತ್ತಿತ್ತು. ಆದ್ದರಿಂದ ಮೌನವೇ ನನ್ನ ಆಸರೆಯಾಯಿತು. ಇನ್ನೂ ನನ್ನ ಗಂಡ ತೀರಿಕೊಂಡು 6 ತಿಂಗಳು ಕೂಡ ಆಗಿರಲಿಲ್ಲ. ಅಷ್ಟರಲ್ಲಿ ಮನೆಯೊಳಗೆ ಹೊಸ ಸಂತೋಷದ ಸುದ್ದಿ ಬಂತು. ಒಂದು ದಿನ ಪಮ್ಮಿ ಯೂನಿವರ್ಸಿಟಿಯಿಂದ ಬಂದಾಗ ಅವಳ ಮುಖ ಸಂತೋಷದಿಂದ ಹೊಳೆಯುತ್ತಿತ್ತು. ಅಮ್ಮ, ನಿಮಗೆ ಗೊತ್ತಾ,
ಮಿಸ್ ಅಂಜಲಿ ಮೆಹ್ರಾ ನನಗಾಗಿ ಸಂಬಂಧ ಕೇಳಿದ್ದಾರೆ. ಅಮ್ಮನಲ್ಲಿ ಜೋರಾಗಿ ತಿಳಿಸುತ್ತಿದ್ದಂತೆ ಅವಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅಯ್ಯೋ ಹೌದಾ, ತುಂಬ ಒಳ್ಳೆಯ ಫ್ಯಾಮಿಲಿ ಅದು. ಹುಡುಗ ಏನು ಮಾಡ್ತಾನೆ? ಅಮ್ಮ, ಅವನು ಅಮೆರಿಕಾದಲ್ಲಿ ಓದಿ ಬಂದಿದ್ದಾನೆ. ತುಂಬ ಶ್ರೀಮಂತರು, ದೊಡ್ಡ ಉದ್ಯಮವಿದೆ. ಅತ್ತೆ ಗರ್ವದಿಂದ ತಲೆ ಎತ್ತಿಕೊಂಡರು. ಇದನ್ನು ಕೇಳಿ ನನಗೆ ತುಂಬ ನೋವಾಯಿತು. ನನ್ನ ಗಂಡನ ಭಸ್ಮ ಇನ್ನೂ ತಣ್ಣಗಾಗಿರಲಿಲ್ಲ. ಅವನವರ ಏಕೈಕ ಮಗ. ಆದರೆ ಇವರು ಮಗಳ ಮದುವೆಯ ಸಂಭ್ರಮಕ್ಕೆ ಸಿದ್ಧರಾಗಿದ್ದರು. ಆದರೂ ನಾನು ಮನಸ್ಸಿನಲ್ಲಿ ಯೋಚಿಸಿದೆ, ಇದೇ ಲೋಕದ ನಿಯಮ. ಯಾರ ಸಾವಿನಿಂದಲೂ ಜೀವನ ನಿಲ್ಲೋದಿಲ್ಲ. ಮಗಳ ಸಂತೋಷ ತಂದೆ ತಾಯಿಗೆ ಅತ್ಯಂತ ಪ್ರಿಯವೇ. ಸಂಜೆಗೆ ಅತಿಥಿಗಳು ಬರಬೇಕೆಂದು ನಿಗದಿಯಾಯಿತು. ಅತ್ತೆ ನನ್ನ ಕೋಣೆಗೆ ಬಂದು ಕಠಿಣ ಧ್ವನಿಯಲ್ಲಿ ಹೇಳಿದರು, ಎಚ್ಚರ, ಅತಿಥಿಗಳ ಮುಂದೆ ನೀನು ಬರಬಾರ್ದು. ನಿನ್ನ ಅನಿಷ್ಟ ನೆರಳನ್ನು ನನ್ನ ಮಗಳ ಸಂತೋಷದ ಮೇಲೆ ಬೀಳಿಸಬೇಡ. ನೀನು ಕಿಚನ್ನಲ್ಲೇ ಇರಬೇಕು. ಅಲ್ಲಿಂದಲೇ ಚಹಾ ನೀರನ್ನು ಕಳುಹಿಸು, ಅರ್ಥ ಆಯ್ತಾ? ನಾನು ತಲೆಬಾಗಿಸಿ ಆಯ್ತು ಎಂದೆ. ಸಂಜೆಗೆ ಅತಿಥಿಗಳು ಬಂದರು. ಹುಡುಗನ ತಾಯಿ ಮತ್ತು ಸಹೋದರಿ ಬಂದಿದ್ದರು. ಅವರು ಪಮ್ಮಿಯನ್ನು ನೋಡಿ ಮೆಚ್ಚಿದರು. ಹುಡುಗ ಅಮೆರಿಕ ರಿಟರ್ನ್ ಆಗಿದ್ದರಿಂದ ತುಂಬ ಆಧುನಿಕನಾಗಿದ್ದ. ಅದಕ್ಕಾಗಿ ತಕ್ಷಣವೇ ಮದುವೆ ಮಾಡುವ ಇಚ್ಛೆ ವ್ಯಕ್ತಪಡಿಸಿದ್ರು. ಅತಿಥಿಗಳು ಹೋದ ನಂತರ ಪಮ್ಮಿಯ ಸಂತೋಷ ನೋಡಬೇಕಿತ್ತು. ನಾನು ರಾತ್ರಿ ಊಟ ತಯಾರಿಸುತ್ತಿದ್ದ ಕಿಚನ್ಗೆ ಬಂದು, ಅತ್ತಿಗೆ ನೋಡಿದ್ರಾ, ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ. ಅಮೆರಿಕ ರಿಟರ್ನ್ ಹುಡುಗ. ಈಗ ನಾನು ಆ ಮನೆಯ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ದೂರ ಇದ್ದು ಬೇರೆದೇ ಲೋಕದಲ್ಲಿ ಬದುಕುತ್ತೇನೆ ಎಂದಳು. ನಾನು ಮೃದುವಾಗಿ, ಅಭಿನಂದನೆಗಳು, ದೇವರು ನಿನ್ನ ಅದೃಷ್ಟ ಚೆನ್ನಾಗಿಡ್ಲಿ ಎಂದೆ. ಅವಳು ದ್ವೇಷಭರಿತ ದೃಷ್ಟಿಯಿಂದ ನನ್ನನ್ನು ನೋಡಿ, ಅತ್ತಿಗೆ, ನಿಮಗೆ ಹೊಟ್ಟೆ ಕಿಚ್ಚು ಆಗ್ತಿರ್ಬೇಕು ಅಲ್ವಾ? ನಾನು ಎಲ್ಲಿಗೋ ಹೋಗ್ತಿದ್ದೇನೆ, ಆದರೆ ನೀವಿಲ್ಲೇ ಕುಳಿಯುತ್ತಿದ್ದೀರಾ. ಏನು ಮಾಡೋದು? ಅದೃಷ್ಟ ಅದೃಷ್ಟವಂತರಿಗೆ ಮಾತ್ರ ಸಿಗೋದು ಎಂದಳು. ಅವಳ ಮಾತುಗಳು ಬಾಣಗಳಂತೆ ನನ್ನ ಹೃದಯಕ್ಕೆ ತಿವಿದವು. ಎಷ್ಟು ಸುಲಭವಾಗಿ ಅವಳು ನನ್ನ ನೋವಿನ ಮೇಲೆ ನಗುತ್ತಿದ್ದಳು. ನಾನು ಕೂಡ ಒಮ್ಮೆ ಈ ಮನೆಗೆ ಕನಸುಗಳೊಂದಿಗೆ ಬಂದ ವಧು ಎಂಬುದನ್ನು ಅವಳು ಮರೆತಿದ್ದಳು. ಮುಂದಿನ ಕೆಲವು ದಿನಗಳಲ್ಲಿ ಸಂಬಂಧ ಪಕ್ಕ ಆಯಿತು. ಅತ್ತೆಯ ವರ್ತನೆ ಸಂಪೂರ್ಣ ಶೈತಾನ್ನಂತಾಯಿತು. ಮಾತು ಮಾತಿಗೂ ಅವರು ತನ್ನ ಮಗಳು ಲಕ್ಷಗಳಲ್ಲಿ ಒಬ್ಬಳು, ನಾನು 3 ಕಾಸಿನವಳಂತ ತೋರಿಸುತ್ತಿದ್ದರು. ಒಂದು ದಿನ ಅತ್ತೆ ನನ್ನನ್ನು ಕರೆದು ಆಜ್ಞಾಪಿಸಿದರು, ಹುಡುಗನ ಕಡೆಯವರು ಶಾಸ್ತ್ರಕ್ಕೆ ಬರ್ತಿದ್ದಾರೆ. ಮನೆ ಸಂಪೂರ್ಣ ಸ್ವಚ್ಛವಾಗಿರಬೇಕು. ಊಟವು ಮನೆಯಲ್ಲೇ. ಯಾವುದೇ ಕೊರತೆ ನನಗೆ ಸಹಿಸಲಾಗದು. ನನ್ನ ಮಾನ ಹೋದ್ರೆ ನಿನ್ನ ನಾಲಿಗೆ ಕತ್ತರಿಸುತ್ತೇನೆ ಎಂದರು. ಮುಂದಿನ ದಿನಗಳು ನನಗೆ ಎಷ್ಟು ಕಠಿಣವಾಗಲಿದೆ ಎಂದು ನನಗೆ ಅರ್ಥವಾಯಿತು. ನಾದಿನಿಯ ಮದುವೆ ನಿಶ್ಚಯವಾಗಿತ್ತು. ಆದರೆ ಅದರ ನೆಪದಲ್ಲಿ ನನ್ನ ಮೇಲೆ ಬೀಳಲಿರುವ ಅನ್ಯಾಯದ ಅರಿವು ನನಗಿರಲಿಲ್ಲ. ಇವರಿಗೆ ನಾನು ಮನುಷ್ಯಳಲ್ಲ, ಒಂದು ಯಂತ್ರ ಮಾತ್ರ. ನಾನು ಅಸಹಾಯಕಳಾಗಿ ದೇವರ ಕಡೆ ನೋಡುತ್ತಿದ್ದೆ, ಏನಾದರೂ ಅದ್ಭುತವಾಗಲಿ ಎಂದು. ಆದರೆ ಅದ್ಭುತಕ್ಕಿಂತ ಮೊದಲು ನಾನು ಅವಮಾನಗಳ ಆಳವಾದ ಕಣಿವೆ ದಾಟಬೇಕೆಂಬುದು ನನಗೆ ತಿಳಿದಿರಲಿಲ್ಲ. ಅದೇ ದಿನ ಪಮ್ಮಿಯ ಸಂಬಂಧ ಪಕ್ಕ ಆದ ಕೂಡಲೇ ಮನೆಯ ವಾತಾವರಣವೇ ಬದಲಾಗಿತ್ತು. ನಾವು ಈ ಸುದ್ದಿಯನ್ನು ಇನ್ನೂ ಜೀರ್ಣಿಸಿಕೊಳ್ಳುತ್ತಿದ್ದಾಗಲೇ ಪಮ್ಮಿ ಯೂನಿವರ್ಸಿಟಿಯಿಂದ ಓಡುತ್ತಾ ಬಂದು ಕೂಗಿದಳು, ಅಮ್ಮ, ನೀವೆಲ್ಲಿದ್ದೀರಿ? ಬೇಗ ಹೊರಗೆ ಬನ್ನಿ, ದೊಡ್ಡ ಶುಭ ಸುದ್ದಿ ಇದೆ ಎಂದಳು. ಅತ್ತೆ ಆತಂಕದಿಂದ ಹೊರ ಬಂದರು. ಏನಾಯ್ತು ಮಗಳೇ, ಎಲ್ಲವೂ ಸರಿ ಇದೆ ತಾನೆ? ಪಮ್ಮಿಯ ಮುಖ ಹೊಳೆಯುತ್ತಿತ್ತು. ಅವಳು ಅಮ್ಮನನ್ನು ಅಪ್ಪಿಕೊಂಡು ಹೇಳಿದಳು, ಅಮ್ಮ, ನೀವು ನಂಬಲ್ಲ, ವಿರಾಜ್ ನನಗೆ ಫೋನ್ ಮಾಡಿದ್ದ. ಅವನಿಗೆ ಪ್ರಮೋಷನ್ ಆಗಿದೆ. ಈಗ ಅವನು ಅಸಿಸ್ಟೆಂಟ್ ಕಮಿಷನರ್ ಅಲ್ಲ, ಡೆಪ್ಯೂಟಿ ಕಮಿಷನರ್. ಇಡೀ ಜಿಲ್ಲೆಯ ಜವಾಬ್ದಾರಿ ಅವನದ್ದೇ. ಇದನ್ನು ಕೇಳುತ್ತಿದ್ದಂತೆ ಅತ್ತೆ ಆಕಾಶದಲ್ಲಿ ಹಾರುತ್ತಿದ್ದಂತಾಯಿತು. ತಕ್ಷಣ ದೇವರಿಗೆ ಕೈ ಜೋಡಿಸಿ ಧನ್ಯವಾದ ಹೇಳಿದರು. ನನ್ನ ಮಗಳು ಈಗ ರಾಜ್ಯಭಾರ ಮಾಡ್ತಾಳೆ, ಡೆಪ್ಯೂಟಿ ಕಮಿಷನರ್ ಪತ್ನಿ ಆಗ್ತಾಳೆ. ನಾನು ಮೂಲೆಯಲ್ಲಿ ನಿಂತು ಎಲ್ಲವನ್ನೂ ಕೇಳುತ್ತಿದ್ದೆ. ಪಮ್ಮಿ ತಿರಸ್ಕಾರದ ದೃಷ್ಟಿಯಿಂದ ನನ್ನ ಕಡೆ ನೋಡಿ ವ್ಯಂಗ್ಯವಾಗಿ ಹೇಳಿದ್ಲು, ಅಮ್ಮ, ಈಗ ಇಂತಹ ಅಜ್ಞಾತರ ಮಟ್ಟ ನನ್ನ ಮುಂದೆ 2 ಪೈಸೆಗೂ ಇಲ್ಲ. ಇಂಥ ಭಾಗ್ಯಕ್ಕೆ ಜನ ತವಕಿಸ್ತಾರೆ. ನನ್ನ ಗಂಡ ಇಡೀ ನಗರದ ಅಧಿಕಾರಿ. ಅತ್ತೆ ಮಗಳ ಹಣೆಗೆ ಮುತ್ತಿಟ್ಟರು. ಹೌದು ಮಗಳೇ, ಇನ್ನು ಜನ ನಮ್ಮ ಪಾದರಕ್ಷೆಗೂ ಸಮಾನವಲ್ಲ. ನಿನ್ನ ಮದುವೆ ಎಷ್ಟು ವೈಭವವಾಗಿ ಮಾಡ್ತೀನಿ ನೋಡ್ತಿರು. ಈ ಸುದ್ದಿಯ ನಂತರ ಪಮ್ಮಿಯ ಅತ್ತೆ ಮನೆಯವರು ಪೂರ್ತಿ ಕುಟುಂಬದೊಂದಿಗೆ ಊಟಕ್ಕೆ ಬರಲು ಸಂದೇಶ ಕಳುಹಿಸಿದ್ರು. ಸಂಬಂಧಕ್ಕೆ ಅಧಿಕೃತ ರೂಪ ಕೊಡಲು. ಅತ್ತೆಗೆ ಅವರನ್ನು ಮನೆಯಲ್ಲೇ ಭೋಜನ ಮಾಡಿಸಬೇಕೆಂಬ ಆಸೆ. ಹುಡುಗನವರು ತುಂಬಾ ಶ್ರೀಮಂತರು. ಅತ್ತೆ ತನ್ನ ಗೌರವವನ್ನು ಎತ್ತಿ ಹಿಡಿಯಲು ಬಯಸುತ್ತಿದ್ದರು. ರಾತ್ರಿ ಅತ್ತೆ ನನ್ನನ್ನು ಕಿಚನ್ಗೆ ಕರೆದು ಹೇಳಿದರು, ವಿರಾಜ್ ಮತ್ತು ಅವನ ಮನೆಯವರು ಬರ್ತಿದ್ದಾರೆ. ಕನಿಷ್ಠ 10 ವಿಧದ ಅಡುಗೆ ಮಾಡು. ಪನೀರ್ ಬಿರಿಯಾನಿ, ತುಪ್ಪದ ರೊಟ್ಟಿ, ಪಲಾವ್, ಡ್ರೈ ಫ್ರೂಟ್ ಖೀರ್, ರಸಗುಲ್ಲ ಎಲ್ಲವೂ ಅತ್ಯುತ್ತಮವಾಗಿರಬೇಕು. ಸ್ವಲ್ಪವೂ ಉಪ್ಪು ಮಸಾಲೆ ಕಡಿಮೆ ಹೆಚ್ಚಾದರೆ ನನಗಿಂತ ಕೆಟ್ಟವರು ಯಾರೂ ಇರಲಾರರು. ನಾನು ಹೆದರಿ ಹೋಗಿ ಕೇಳಿದೆ, ಅಮ್ಮ, ಒಬ್ಳೇ ಇಷ್ಟು ಅಡುಗೆ ಹೇಗೆ ಮಾಡಲಿ? ಯಾರಾದರೂ ಸಹಾಯಕ್ಕೆ ಬರ್ತಾರಾ? ಅತ್ತೆ ಕಣ್ಣು ತಿರುಗಿಸಿ ಹೇಳಿದರು, ನಿನ್ನ ಕೈಗಳೇನು ಮುರಿದು ಹೋಗಿದ್ಯಾ? ದಿನವಿಡೀ ಬಿಟ್ಟಿ ಅನ್ನ ತಿನ್ನುತ್ತೀಯಾ?
ಒಂದು ದಿನ ಕೆಲಸ ಮಾಡಿದರೆ ಜೀವ ಹೊರಬರುತ್ತಾ? ಯಾರೂ ಸಹಾಯಕ್ಕೆ ಬರಲ್ಲ, ನೀನೇ ಮಾಡಬೇಕು. ವಿದ್ಯಾ ವ್ಯಂಗ್ಯವೆಂದರೆ ಅದೇ ದಿನ ನನಗೆ ತೀವ್ರ ಜ್ವರ ಬಂತು. ಭೀಕರ ಚಳಿಯಿಂದ ದೇಹ ಹೊತ್ತಿಕೊಂಡಿತ್ತು. ತಲೆ ನೋವಿನಿಂದ ಒಡೆದಂತಿತ್ತು. ಬೆಳಿಗ್ಗೆ ಎದ್ದೇಳಲು ಯತ್ನಿಸಿದರೂ ದುರ್ಬಲತೆಯಿಂದ ಮತ್ತೆ ಬಿದ್ದೆ. ನಾನು ಹಾಸಿಗೆಯಲ್ಲೇ ಇದ್ದಾಗ ಅತ್ತೆ ಬಿರುಗಾಳಿಯಂತೆ ಕೋಣೆಗೆ ನುಗ್ಗಿದರು. ಓ ಮಹಾರಾಣಿ, ಇನ್ನೂ ಮಲಗಿದ್ಯಾ? ಮಧ್ಯಾಹ್ನ ಆಗ್ತಿದೆ, ಕಿಚನ್ ಖಾಲಿ, ನಾಚಿಕೆ ಇಲ್ವಾ? ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ. ಅಮ್ಮ, ನನಗೆ ತುಂಬ ಜ್ವರ ಬರ್ತಿದೆ, ದೇಹದಲ್ಲಿ ಶಕ್ತಿ ಇಲ್ಲ, ಇವತ್ತು ಬಿಡಿ, ನಾಳೆ ಎಲ್ಲ ಕೆಲಸ ಮಾಡುತ್ತೇನೆ. ಆದರೆ ಅವರು ಕೇಳಲೇ ಇಲ್ಲ. ಜೋರಾಗಿ ನನ್ನ ಕೈ ಹಿಡಿದು ಹಾಸಿಗೆಯಿಂದ ಕೆಳಗೆ ಎಳೆದರು. ನಾಟಕ ಮಾಡಬೇಡ, ಇಂದು ನನ್ನ ಮಗಳ ಮನೆಯವರು ಬರ್ತಿದ್ದಾರೆ. ನನ್ನ ಮಗನನ್ನು ತಿಂದೆ, ಈಗ ಮಗಳ ಸಂತೋಷಕ್ಕೂ ಕಣ್ಣು ಹಾಕ್ತಿದ್ಯಾ? ಎದ್ದು ಕೆಲಸ ಮಾಡು, ಇಲ್ಲದಿದ್ದರೆ ಜೀವಮಾನ ಪೂರ್ತಿ ನೆನಪಿರೋ ಹಾಗೆ ಮಾಡ್ತೀನಿ. ಅವರ ಕ್ರೂರತೆಯಿಂದ ನಾನು ಬೆಚ್ಚಿ ಬಿದ್ದೆ. ಜ್ವರದಿಂದ ದೇಹ ನಡುಗುತ್ತಿದ್ದರೂ ಅವರ ಕಣ್ಣಲ್ಲಿ ಕರುಣೆಯ ಸುಳಿವೂ ಕೂಡ ಇರಲಿಲ್ಲ. ಅವರು ನನ್ನನ್ನು ತಳ್ಳುತ್ತಾ ಕಿಚನ್ಗೆ ಕರೆದೊಯ್ದರು. ಕಿಚನ್ನಿಂದ ಹೊರಬರಬೇಡ, ಎಲ್ಲ ಅಡುಗೆ ಮುಗಿಯುವವರೆಗೆ ನೀರು ಕೂಡ ಕುಡಿಬಾರ್ದು. ನಾನು ಅಲುಗಾಡುವ ಹೆಜ್ಜೆಗಳಿಂದ ಕಿಚನ್ಗೆ ಹೋದೆ. ಕಣ್ಣು ಮುಂದೆ ಅಂಧಕಾರ ಆವರಿಸ್ತಿತ್ತು. ಆದರೂ ಪಾತ್ರೆ ತೊಳೆಯಲು ಶುರು ಮಾಡಿದೆ. ತಣ್ಣೀರಿನಿಂದ ಜ್ವರ ಇನ್ನಷ್ಟು ಹೆಚ್ಚಾಯಿತು. ಪಾತ್ರೆ ತೊಳೆಯುತ್ತಾ ವಿವೇಕ್ ನೆನಪಾಗುತ್ತಿದ್ದ. ಅವನು ಇದ್ದಿದ್ರೆ ನನಗೆ ನೀರಿನ ಗ್ಲಾಸ್ ಕೂಡ ಎತ್ತಲು ಬಿಡುತ್ತಿರಲಿಲ್ಲ. ಇಂದು ನಾನು ಪ್ರಾಣಿಗಳಿಗಿಂತಲೂ ಹೀನ ಬದುಕುತ್ತಿದ್ದೆ. ರೊಟ್ಟಿಗಳನ್ನು ಮಾಡುತ್ತಿದ್ದೆ, ಮಸಾಲೆ ಹುರಿಯುತ್ತಿದ್ದೆ. ಆದರೆ ಎಲ್ಲವನ್ನೂ ಬಿಟ್ಟು ಓಡಿ ಹೋಗಬೇಕು ಎಂಬ ಭಾವನೆ ಮನಸ್ಸನ್ನು ಆವರಿಸಿತ್ತು. ಅಪ್ಪ ಅಮ್ಮನ ಮನೆಗೆ ಹೋಗಬೇಕು ಅಂತ. ಆದರೆ ತಂಗಿಯಂದಿರ ನಿರಪರಾಧ ಮುಖಗಳು ಕಣ್ಣ ಮುಂದೆ ಬಂದಾಗ ನಾನು ನನ್ನನ್ನೇ ತಡೆದುಕೊಂಡೆ. ಸಂಜೆಯಾಯಿತು. ಅತಿಥಿಗಳು ಬರಲಿರುವ ಸಮಯ ಹತ್ತಿರವಾಗಿತ್ತು. ಕಿಚನ್ ತುಂಬ ಅಡುಗೆಯ ಸುವಾಸನೆ ಹರಡಿತ್ತು. ಆದರೆ ಆ ವಾಸನೆಯು ನನಗೆ ಸಹಿಸಲಾಗದ ನೋವಾಗಿತ್ತು. ಗೋಡೆಯ ಆಧಾರದಿಂದಲೇ ನಿಂತುಕೊಂಡೆ. ನಾನು ಕೊನೆಯ ಅಡುಗೆ ತಯಾರಿಸುತ್ತಿದ್ದಾಗ ಅತ್ತೆ ಮತ್ತೆ ಬಂದರು. ಪಾತ್ರೆಗಳ ಮುಚ್ಚಳ ತೆರೆದು ನೋಡಿ, ಅಡುಗೆ ಚೆನ್ನಾಗಿದೆ, ಆದರೆ ಅತಿಥಿಗಳ ಮುಂದೆ ನಿನ್ನ ಈ ಅನಿಷ್ಟ ಮುಖ ತೋರಿಸ್ಬೇಡ. ಊಟ ಇಟ್ಟು ತಕ್ಷಣ ಕಾಣೆಯಾಗು. ಏನಾದರೂ ಕೊರತೆ ಇದ್ರೆ ಇವತ್ತಿನ ರಾತ್ರಿಯೆಲ್ಲ ನೀನು ಹೊರಗಿನ ಚಳಿಯ ಅಂಗಣದಲ್ಲಿ ನೆಲದ ಮೇಲೆ ಮಲಗಬೇಕು. ಕೋಣೆಗೆ ಬರಲು ಬಿಡಲ್ಲ. ನಾನು ಭಯದಿಂದ ತಲೆ ಆಡಿಸಿದೆ. ಯಾವ ಕೊರತೆಯೂ ಇರಲ್ಲ ಅಮ್ಮ. ಹೊರಗೆ ಕಾರುಗಳು ನಿಲ್ಲುವ ಶಬ್ದ ಕೇಳಿಸಿತು. ಅತಿಥಿಗಳು ಬಂದಿದ್ದರು. ನನ್ನ ಹೃದಯದ ಬಡಿತ ವೇಗವಾಯಿತು. ಎಲ್ಲ ಅಡುಗೆಗಳನ್ನು ಡೈನಿಂಗ್ ಟೇಬಲ್ಗೆ ತೆಗೆದುಕೊಂಡು ಹೋಗಬೇಕಿತ್ತು. ಜ್ವರದಿಂದ ದೇಹ ಚೂರು ಚೂರಾಗುತ್ತಿತ್ತು. ಆದರೂ ಧೈರ್ಯ ಸಂಗ್ರಹಿಸಿ ಮೊದಲ ಪಾತ್ರೆ ಎತ್ತಿದೆ. ಮುಂದಿನ 1 ಗಂಟೆ ನನ್ನ ಬದುಕಿಗೆ ಎಷ್ಟು ದೊಡ್ಡ ಬಿರುಗಾಳಿ ತರಲಿದೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಎಲ್ಲವೂ ಸರಿಯಿದೆ ಎಂದು ಕೊನೆಯ ಬಾರಿ ಮೇಜಿನ ಕಡೆ ನೋಡಿದೆ. ಕಾಲುಗಳು ನಡುಗುತ್ತಿದ್ದವು. ಆದರೆ ಅತ್ತೆಯ ಬೆದರಿಕೆ ಮನಸ್ಸಿನಲ್ಲಿತ್ತು. ಡ್ರಾಯಿಂಗ್ ರೂಮಿನಿಂದ ಅತಿಥಿಗಳ ನಗು, ಮಾತಿನ ಶಬ್ದ ಕೇಳಿಸ್ತಿತ್ತು. ಅತ್ತೆ ಮತ್ತು ಪಮ್ಮಿಯ ನಗು ಅತ್ಯಂತ ಜೋರಾಗಿತ್ತು. ತಮ್ಮ ಭಾಗ್ಯವನ್ನು ಹೊಗಳುತ್ತಾ ಇದ್ದರು. ನಾನು ಧೈರ್ಯ ಮಾಡಿಕೊಂಡು ಅಡುಗೆ ಪಾತ್ರೆಗಳನ್ನು ಹಿಡಿದು ಡೈನಿಂಗ್ ರೂಮಿನ ಕಡೆ ಹೆಜ್ಜೆ ಇಟ್ಟೆ. ಅಲ್ಲಿ ಅತಿಥಿಗಳಲ್ಲಿ ಪಮ್ಮಿಯ ಬಾವಿ ಅತ್ತೆ ಮಾವ, ಅವರ ಮಗಳು ಮತ್ತು ಈಗಾಗಲೇ ಡೆಪ್ಯೂಟಿ ಕಮಿಷನರ್ ಆಗಿರುವ ವಿರಾಜ್ ಕೂಡ ಇದ್ದನು. ಎಲ್ಲರೂ ಕುರ್ಚಿಗಳ ಮೇಲೆ ಕುಳಿತಿದ್ದರು. ನನ್ನನ್ನು ನೋಡುತ್ತಿದ್ದಂತೆಯೇ ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ನಾನು ತಲೆಬಾಗಿಸಿ ನಡುಗುವ ಕೈಗಳಿಂದ ಪುಲಾವ್ನ ಪಾತ್ರೆಯನ್ನು ಮೇಜಿನ ಮೇಲೆ ಇಡುತ್ತಿದ್ದೆ. ವಿರಾಜ್ನ ತಾಯಿ ನನ್ನನ್ನು ಗಮನವಾಗಿ ನೋಡಿ ನಂತರ ನನ್ನ ಅತ್ತೆಯವರನ್ನ ಕೇಳಿದ್ರು. ಅಕ್ಕ, ಈ ಹುಡುಗಿ ಯಾರು? ಮೊದಲು ಇವಳನ್ನು ನಾನು ನೋಡಲೇ ಇಲ್ಲ. ನೀವು ಹೊಸ ಕೆಲಸದಾಳನ್ನು ಇಟ್ಟಿದ್ದೀರಾ? ಈ ಪ್ರಶ್ನೆ ನನ್ನ ಹೃದಯಕ್ಕೆ ಚೂರಿಯಂತೆ ತಿವಿಯಿತು. ನಾನು ಈ ಮನೆಯ ಸೊಸೆ, ಇದೇ ಕುಟುಂಬದ ಗೌರವ. ಆದರೆ ಇಂದು ನನ್ನ ಗುರುತು ಸಂಪೂರ್ಣವಾಗಿ ಅಳಿಸಿ ಹಾಕಲಾಗುತ್ತಿತ್ತು. ಆಗ ಅತ್ತೆ ಬಹಳ ಸುಲಭವಾಗಿ ಉತ್ತರಿಸಿದ್ರು. ಅಯ್ಯೋ ಇಲ್ಲ ಅಕ್ಕ, ಇವಳು ನಮ್ಮ ದೂರದ ಬಡ ಸಂಬಂಧಿ. ಇವಳ ಗಂಡ ಸತ್ತಿದ್ದಾನೆ. ಇವಳಿಗೆ ಯಾರೂ ಇಲ್ಲ. ನಾವು ಸ್ವಲ್ಪ ಕರುಣೆ ತೋರಿಸಿ ಮನೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾಳೆ, ಅವಳ ಹೊಟ್ಟೆ ತುಂಬಿಸಿಕೊಳ್ತಾಳೆ. ಅವರು ಎಷ್ಟು ಸುಲಭವಾಗಿ ಸುಳ್ಳು ಹೇಳುತ್ತಿದ್ದಾರೆ ಮತ್ತು ನನ್ನನ್ನು ಮನೆಯ ಕೆಲಸದಾಳಂತೆ ಪರಿಚಯಿಸುತ್ತಿದ್ದಾರೆ ಎಂಬುದನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ. ಕಹಿಯಾದ ನೋವನ್ನು ನುಂಗಿಕೊಂಡು ಮೌನವಾಗಿ ಮತ್ತೆ ಅಡುಗೆ ಮನೆಯ ಕಡೆ ತಿರುಗಿದೆ. ಇನ್ನೊಂದು ಆಹಾರದ ಪಾತ್ರೆ ತರಲು ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ನಾನು ಅದನ್ನು ಹೊರಬರಲು ಬಿಡಲಿಲ್ಲ. ಅಡುಗೆ ಮನೆಯಿಂದ ಪನ್ನೀರ್ನ ಭಾರವಾದ ಪಾತ್ರೆ ಎತ್ತಿಕೊಂಡು ಬಂದೆ. ಜ್ವರ ಈಗ ನನ್ನ ತಲೆಗೆ ಏರಿತ್ತು. ಮೇಜಿನ ಬಳಿ ತಲುಪುತ್ತಿದ್ದಂತೆಯೇ ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ಭಯಂಕರವಾದ ತಲೆಸುತ್ತಿನಿಂದ ಕಾಲುಗಳು ಅಲುಗಾಡಿದವು. ಕೈಗಳ ಹಿಡಿತ ಸಡಿಲವಾಯಿತು. ಛನ್ನೆಂಬ ಭಾರೀ ಶಬ್ದದೊಂದಿಗೆ ಬಿಸಿ ಪನೀರ್ ಪಾತ್ರೆ ನನ್ನ ಕೈಯಿಂದ ಜಾರಿ ನೇರವಾಗಿ ಕಾರ್ಪೆಟ್ ಮೇಲೆ ಬಿತ್ತು. ಬಿಸಿ ಪದಾರ್ಥ ಎಲ್ಲೆಡೆ ಹರಡಿತು. ಗಾಜಿನ ತುಂಡುಗಳು ಚದುರಿದವು. ಅತಿಥಿಗಳು ಆತಂಕದಿಂದ ತಮ್ಮ ಜಾಗದಿಂದ ಎದ್ದು ನಿಂತರು. ಈ ದೃಶ್ಯ ಕಂಡು ಅತ್ತೆಯ ಮುಖ ಕೋಪದಿಂದ ಕೆಂಪಾಯಿತು. ಅವರು ಎದ್ದು ಮಿಂಚಿನ ವೇಗದಲ್ಲಿ ನನ್ನ ಬಳಿಗೆ ಬಂದರು.
ನಾನೇನಾದರೂ ಹೇಳುವ ಮುನ್ನವೇ ಕ್ಷಮೆ ಕೇಳುವ ಅವಕಾಶವೂ ಕೊಡದೆ ಎಲ್ಲರ ಮುಂದೆ ನನ್ನ ಮುಖಕ್ಕೆ ಜೋರಾಗಿ ಒಂದು ಬಲವಾದ ಏಟು ಕೊಟ್ಟರು. ಕಣ್ಣು ಕಣ್ಮರೆಯಾಗಿದ್ಯಾ? ಅತ್ತೆಯ ಧ್ವನಿ ಇಡೀ ಮನೆಯಲ್ಲೂ ಪ್ರತಿಧ್ವನಿಸಿತು. ನೋಡಿದ್ರಾಕ, ಅದಕ್ಕೆ ನಾನಿವಳನ್ನ ಅತಿಥಿಗಳ ಮುಂದೆ ಬರಲು ಬಿಡಲ್ಲ. ಇವಳ ಅನಿಷ್ಟ ಸ್ವಭಾವವನ್ನು ಇಲ್ಲಿಯೂ ತೋರಿಸ್ತಾಳೆ. ಇಷ್ಟು ದುಬಾರಿ ಕಾರ್ಪೆಟ್ ಮತ್ತು ಊಟವನ್ನೆಲ್ಲ ಹಾಳು ಮಾಡಿಬಿಟ್ಲು. ಅತಿಥಿಗಳು ಆಶ್ಚರ್ಯದಿಂದ ಕೆಲವೊಮ್ಮೆ ನನ್ನನ್ನು, ಕೆಲವೊಮ್ಮೆ ಅತ್ತೆಯನ್ನು ನೋಡುತ್ತಿದ್ದರು. ನನ್ನ ಗಲ್ಲದ ಮೇಲೆ ಅತ್ತೆಯ 5 ಬೆರಳುಗಳ ಗುರುತುಗಳು ಸ್ಪಷ್ಟವಾಗಿದ್ದವು. ಈಗ ನನಗೆ ಕಣ್ಣೀರು ತಡೆಯಲಾಗಲಿಲ್ಲ. ಅತ್ತೆಯ ಕೋಪ ಇನ್ನೂ ಶಮನವಾಗಿರಲಿಲ್ಲ. ಅವರು ನನ್ನ ಕೈಯನ್ನು ಬಲವಾಗಿ ಹಿಡಿದು ನಡುಗಿಸುತ್ತಾ ಹೇಳಿದರು, ಮೊದಲು ನನ್ನ ಯೌವನದ ಮಗನನ್ನು ತಿಂದೆ, ಈಗ ನನ್ನ ಮಗಳ ಸಂತೋಷಕ್ಕೂ ಬೆಂಕಿ ಹಚ್ತಿದ್ಯಾ? ನಿನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದೆ ನನ್ನ ದೊಡ್ಡ ತಪ್ಪು. ನಾನು ಹೇಳಿದ್ದಲ್ಲ ಇವತ್ತು ಯಾವುದೇ ತಪ್ಪಾಗಬಾರ್ದು ಅಂತ. ಆದ್ರೆ ನೀನು ಬುದ್ಧಿ ಕಲಿಯಲೇ ಇಲ್ಲ. ವಿರಾಜ್ ಮೌನವಾಗಿ ಎಲ್ಲವನ್ನೂ ನೋಡುತ್ತಿದ್ದ. ಅವನ ಮುಖಭಾವಗಳು ಬದಲಾಗುತ್ತಿದ್ದವು. ಆದರೆ ಅತ್ತೆ ತನ್ನ ಕೋಪದ ಪ್ರವಾಹದಲ್ಲಿ ತೇಲುತ್ತಿದ್ದರು. ನನ್ನ ಕಣ್ಣೆದುರಿನಿಂದ ಹೊರಟು ಹೋಗು. ನೆನಪಿಟ್ಟುಕೋ, ಇವತ್ತು ರಾತ್ರಿ ಮನೆ ಒಳಗೆ ನಿನಗೆ ಜಾಗ ಇಲ್ಲ. ಹೋಗು. ನಾನು ಅಳುತ್ತಾ ನೆಲದ ಮೇಲೆ ಕುಳಿತು ಗಾಜಿನ ತುಂಡುಗಳನ್ನು ಸೇರಿಸಲು ಶುರು ಮಾಡಿದೆ. ಅವು ನನ್ನ ಕೈಗೆ ಚುಚ್ಚುತ್ತಿದ್ದವು. ಆದರೆ ಹೃದಯದ ನೋವು ಅದಕ್ಕಿಂತ ಅನೇಕ ಪಟ್ಟು ಹೆಚ್ಚಿತ್ತು. ಎಲ್ಲ ಅತಿಥಿಗಳು ನನ್ನನ್ನು ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಿದ್ದರು. ಆದರೆ ಒಬ್ಬನನ್ನು ಹೊರತುಪಡಿಸಿ. ಅವನ ಕಣ್ಣಲ್ಲಿ ಅಜ್ಞಾತ ಗೊಂದಲವಿತ್ತು. ನನಗೆ ಗೊತ್ತಿರಲಿಲ್ಲ ನನ್ನ ಈ ಬಿದ್ದ ಕಣ್ಣೀರು ಮತ್ತು ನೆಲದಲ್ಲಿ ಚದುರಿದ ತರಕಾರಿ ನನ್ನ ವಿಧಿಯ ತೀರ್ಪು ಬರೆಯಲಿವೆ ಎಂದು. ಅತ್ತೆ ಮತ್ತೆ ಏನು ಹೇಳಲು ಮುಂದಾಗುತ್ತಿದ್ದಾಗ ಅಚ್ಚರಿಯಾಗಿ ಒಂದು ಧ್ವನಿ ಕೇಳಿಬಂತು. ಅದು ಎಲ್ಲರನ್ನೂ ಕಲ್ಲಿನಂತೆ ಮಾಡಿತು. ಅತ್ತೆಯ ಕೈ ಮತ್ತೊಮ್ಮೆ ಗಾಳಿಯಲ್ಲಿ ಏರಿದ ಕ್ಷಣದಲ್ಲೇ ಭಯದಿಂದ ನಾನು ಕಣ್ಣು ಮುಚ್ಚಿಕೊಂಡೆ. ಮತ್ತೊಂದು ಏಟಿಗಾಗಿ ಕಾಯುತ್ತಿದ್ದೆ. ಆದರೆ ಆ ಏಟು ನನ್ನ ಗಲ್ಲದವರೆಗೆ ತಲುಪಲಿಲ್ಲ. ಹಾಲ್ನಲ್ಲಿ ಒಂದು ಗಂಭೀರ ಗರ್ಜನೆಯ ಪ್ರತಿಧ್ವನಿಸಿತು. ನಿಲ್ಸಿ, ಸಾಕು, ತುಂಬ ಆಯಿತು. ಆ ಧ್ವನಿ ಮತ್ತಾರದ್ದು ಅಲ್ಲ, ಡೆಪ್ಯೂಟಿ ಕಮಿಷನರ್ ವಿರಾಜ್ನದ್ದು. ನಾನು ಬೆಚ್ಚಿ ಬಿದ್ದು ಕಣ್ಣು ತೆರೆದಾಗ ವಿರಾಜ್ ತನ್ನ ಜಾಗದಿಂದ ಎದ್ದು ನಿಂತಿದ್ದ. ಅವನ ಮುಖ ಕೋಪದಿಂದ ಕೆಂಪಾಗಿತ್ತು. ಅವನ ತಾಯಿ ಮತ್ತು ಸಹೋದರಿಯು ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದರು. ಅತ್ತೆಯ ಕೈ ಗಾಳಿಯಲ್ಲೇ ನಿಂತು ಹೋಯಿತು. ಅವರು ಗಾಬರಿಗೊಂಡು ವಿರಾಜ್ ಕಡೆ ನೋಡಿದರು. ಮುಖದಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಮಗನೇ, ನೀನ್ಯಾಕೆ ಇಷ್ಟು ಕೋಪಗೊಳ್ಳುತ್ತೀಯಾ? ಇವು ಮನೆಯ ಸಣ್ಣ ವಿಷಯಗಳು. ಕೆಲಸದಾಳನ್ನು ಸರಿಪಡಿಸಲು ಕೆಲವೊಮ್ಮೆ ಕಠಿಣವಾಗಬೇಕಾಗುತ್ತದೆ. ನೀನು ಕೂತು ಊಟ ಮಾಡು, ತಣ್ಣಗಾಗ್ತಿದೆ ಎಂದು ಅತ್ತೆ ನಗಲು ಯತ್ನಿಸಿದರು. ಕೆಲಸದಾಳ? ವಿರಾಜ್ ಪ್ರಶ್ನಾರ್ಥಕ ದೃಷ್ಟಿಯಿಂದ ಅತ್ತೆಯನ್ನು ನೋಡಿದ. ನಂತರ ನನ್ನ ಕಡೆ ನಡೆದು ಬಂದನು. ನಾನು ನೆಲದ ಮೇಲೆ ಕುಳಿತು ಗಾಜಿನ ತುಂಡುಗಳನ್ನು ಕೈಯಲ್ಲಿ ಹಿಡಿದು ನಡುಗುತ್ತಿದ್ದೆ. ವಿರಾಜ್ ಅತ್ತೆಯ ಕಣ್ಣಲ್ಲಿ ಕಣ್ಣು ಹಾಕಿ ಕೇಳಿದನು, ಸ್ವಲ್ಪ ಹಿಂದೆ ನೀವು ಹೇಳಿದ್ದು ಇವಳು ನಿಮ್ಮ ದೂರದ ಸಂಬಂಧಿ ಅಂತ. ನೀವು ನಿಮ್ಮ ಸಂಬಂಧಿಗಳೊಂದಿಗೆ ಹೀಗೆ ವರ್ತಿಸ್ತೀರಾ? ಮತ್ತಿವಳು ಕೆಲಸದವಳಾದರೂ ಕೆಲಸದಾಳುಗಳು ಮನುಷ್ಯರಲ್ವಾ? ಪಮ್ಮಿ ತಕ್ಷಣ ತಾಯಿಯ ಪರವಾಗಿ ಮಾತಾಡಿದಳು. ವಿರಾಜ್, ಈ 2 ಪೈಸೆ ಹೆಂಗಸಿನ ಕಾರಣಕ್ಕೆ ನಮ್ಮ ಮೇಲೆ ಕೋಪಗೊಳ್ತಿದ್ದೀರಾ? ನಿಮ್ಗೆ ಗೊತ್ತಿಲ್ಲ ಇವಳು ಎಷ್ಟು ಅಸಭ್ಯಳು. ನಮ್ಮ ಸಂತೋಷ ಹಾಳು ಮಾಡಲು ಜಾಣ್ಮೆಯಿಂದಲೇ ಆಹಾರ ಚೆಲ್ಲಿದಾಳೆ. ವಿರಾಜ್ ತೀಕ್ಷ್ಣ ದೃಷ್ಟಿಯಿಂದ ಪಮ್ಮಿಯನ್ನು ನೋಡಿದನು. ಜಾಣ್ಮೆಯಿಂದಲಾ? ನೀನ್ ಕುರುಡಿನ? ಕಳೆದ ಅರ್ಧ ಗಂಟೆಯಿಂದ ನಾನು ಗಮನಿಸ್ತಿದ್ದೇನೆ. ಈಕೆ ಜ್ವರದಲ್ಲಿ ಕುದಿಯುತ್ತಿದ್ದಾಳೆ. ಕೈಗಳು ನಡುಗುತ್ತಿವೆ. ಮುಖ ಒದರಿದೆ. ಈಕೆಗೆ ವಿಶ್ರಾಂತಿ ಬೇಕು. ಆದರೆ ನೀವು ಇವಳನ್ನು ಕೈದಿಯಂತೆ ಇಟ್ಟುಕೊಂಡಿದ್ದೀರಾ. ಈ ಮಾತು ಕೇಳಿ ಅತ್ತೆಯ ಕಾಲಿನ ಕೆಳಗಿನಿಂದ ನೆಲವೇ ಜಾರಿದಂತಾಯಿತು. ಅವರು ಸಮರ್ಥನೆ ನೀಡಲು ಪ್ರಯತ್ನಿಸಿದರು. ಮಗನೇ, ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ಯಾ. ನಾವಿವಳನ್ನು ತುಂಬಾ ಪ್ರೀತಿಯಿಂದ ಇಟ್ಟಿದ್ದೇವೆ. ಇವತ್ತು ಕೆಲಸ ಜಾಸ್ತಿ ಇದ್ದುದರಿಂದ. ಆಗ ವಿರಾಜ್ ಅವರ ಮಾತನ್ನು ಮಧ್ಯದಲ್ಲೇ ಕತ್ತರಿಸಿದನು. ಎಲ್ಲರ ಮುಂದೆ ಹೊಡೆಯುವುದು ಪ್ರೀತಿನ? ಅನಿಷ್ಟ ಅಂತ ಕರೆಯುವುದು ಪ್ರೀತಿನ? ನಾನಿಲ್ಲಿ ಸಂಬಂಧಕ್ಕಾಗಿ ಬಂದಿದ್ದೆ. ಆದರೆ ನಾನು ಕಸಾಯಿಗಳ ಮನೆಯತ್ತ ಬರುತ್ತೇನೆ ಅಂತ ಗೊತ್ತಿರಲಿಲ್ಲ. ಈ ಮಾತು ಕೇಳುತ್ತಿದ್ದಂತೆಯೇ ಪಮ್ಮಿಯ ಕೈಯಿಂದ ತಟ್ಟೆ ಜಾರಿ ಬಿತ್ತು. ವಿರಾಜ್ರವರೇ, ನೀವೇನು ಹೇಳ್ತಿದ್ದೀರಿ? ವಿರಾಜ್ ತೀರ್ಪು ನೀಡುವ ಶೈಲಿಯಲ್ಲಿ ಹೇಳಿದನು. ನಾನು ಹೇಳುತ್ತಿರುವುದು ಸರಿಯಾಗಿದೆ. ತಮ್ಮ ಮನೆಯ ಗೌರವ ಮತ್ತು ದುರ್ಬಲರ ಬಗ್ಗೆ ಕಾಳಜಿ ತೋರಿಸದವರು ಇನ್ನೊಬ್ಬರಿಗೆ ಏನು ಗೌರವ ಕೊಡ್ತಾರೆ? ಕ್ಷಮಿಸಿ, ಇಂತಹ ಕ್ರೂರ ಕುಟುಂಬದಲ್ಲಿ ನಾನು ಸಂಬಂಧ ಮಾಡಲಾರೆ. ಅತ್ತೆ ಅಳುತ್ತಾ ವಿರಾಜ್ ಮುಂದೆ ಕೈ ಜೋಡಿಸಿದರು. ಮಗನೇ, ಹೀಗೆ ಮಾಡಬೇಡ. ನಮ್ಮ ಮರ್ಯಾದೆ ಹೋಗುತ್ತದೆ. ನಿಶ್ಚಿತಾರ್ಥದ ದಿನವೇ ಸಂಬಂಧ ಮುರಿದ್ರೆ ಜನ ಏನ್ ಹೇಳ್ತಾರೆ? ನನ್ನ ಮಗಳ ಬದುಕು ಹಾಳಾಗುತ್ತದೆ. ನೀವು ಈ ಹುಡುಗಿಯ ಬದುಕನ್ನೇ ಹಾಳು ಮಾಡ್ತಿದ್ದೀರಿ ಎಂದು ವಿರಾಜ್ ನನ್ನ ಕಡೆ ತೋರಿಸಿದ. ಮತ್ತೊಂದು ಪ್ರಶ್ನೆ, ಇವಳು ನಿಜವಾಗಿಯೂ ನಿಮ್ಮ ಸಂಬಂಧಿನ ಅಥವಾ ಇನ್ನೇನೋ ಸಂಬಂಧ ಇದೆಯಾ? ನೀವು ತೋರಿಸುತ್ತಿರುವ ದ್ವೇಷ ನೋಡಿದ್ರೆ ಈಕೆಗೆ ಈ ಮನೆಯೊಂದಿಗೆ ತುಂಬಾ ಆಳವಾದ ಸಂಬಂಧ ಇದೆ ಎನ್ನಿಸುತ್ತಿದೆ. ಆ ಕ್ಷಣದಲ್ಲಿ ಸಂಪೂರ್ಣ ಮೌನ ಆವರಿಸಿತು. ಅತ್ತೆಯ ನಾಲಿಗೆ ಮರಗಟ್ಟಿತು. ಸತ್ಯ ಹೇಳಲು ಅವರು ಹೆದರುತ್ತಿದ್ದರು.
ಆದರೆ ವಿರಾಜ್ನ ವ್ಯಕ್ತಿತ್ವದ ರೌದ್ರತೆ ಅಷ್ಟು ಗಟ್ಟಿಯಾಗಿತ್ತು. ಅವರಿಗೆ ಸುಳ್ಳು ಹೇಳಲು ಸಾಧ್ಯವಾಗಲಿಲ್ಲ. ಆಗ ನಾನು ಧೈರ್ಯ ಮಾಡಿಕೊಂಡು ನಿಧಾನ ಧ್ವನಿಯಲ್ಲಿ ಹೇಳಿದೆ, ನಾನವರ ಸೊಸೆ, ಅವರ ಸ್ವರ್ಗಸ್ಥ ಮಗ ವಿವೇಕ್ನ ವಿಧವೆ. ಈ ಮಾತು ಬಾಂಬ್ ಸಿಡಿದಂತಾಯಿತು. ವಿರಾಜ್ ಬೆಚ್ಚಿ ಬಿದ್ದು ನನ್ನನ್ನು ನೋಡಿದನು. ಅವನ ಕಣ್ಣಲ್ಲಿ ಆಶ್ಚರ್ಯ ಮತ್ತು ನೋವಿನ ಸಾಗರ ಉಕ್ಕಿ ಬಂತು. ವಿಧವೆ? ಅವನು ನಿಧಾನವಾಗಿ ಪುನರಾವರ್ತಿಸಿದ. ಹಾಗಾದ್ರೆ ಇದು ಸತ್ಯ. ಅವನು ಆಳವಾದ ಉಸಿರೆಳೆದನು ಮತ್ತು ತನ್ನ ತಾಯಿಗೆ ಹೇಳಿದನು, ಅಮ್ಮ, ಹೋಗೋಣ. ಇಲ್ಲಿ ಇನ್ನೂ ಉಳಿಯುವ ಕಾರಣವೇ ಇಲ್ಲ. ಪಮ್ಮಿ ಮತ್ತು ಅತ್ತೆಯ ಚೀರಾಟದ ನಡುವೆಯೂ ವಿರಾಜ್ ತನ್ನ ಮನೆಯವರನ್ನ ಕರೆದುಕೊಂಡು ಹೊರಟು ಹೋದನು. ಅವರು ಹೋದ ನಂತರ ಮನೆಯೊಳಗೆ ಮರಣ ಸಮಾನ ನಿಶ್ಶಬ್ದ ಆವರಿಸಿತು. ಬರುವ ಭಾರಿ ಬಿರುಗಾಳಿಯ ಸೂಚನೆಯಂತೆ. ನನಗೆ ಗೊತ್ತಿರಲಿಲ್ಲ ವಿರಾಜ್ ಹೀಗೆ ಹೋಗೋದು ನನಗೆ ನರಕವಾಗುತ್ತದೆ ಎಂದು. ಆದರೆ ಪ್ರಕೃತಿ ನನಗಾಗಿ ಇನ್ನೂ ದೊಡ್ಡ ತೀರ್ಮಾನ ಮಾಡಿಕೊಂಡಿತ್ತು. ಎಲ್ಲರ ಊಹೆಗೂ ಮೀರಿದ್ದು. ವಿರಾಜ್ ಮತ್ತು ಅವನ ಮನೆಯವರು ಹೋದ ತಕ್ಷಣ ಮನೆ ಮೇಲೆ ವಿಪತ್ತು ಬಿದ್ದಂತಾಯಿತು. ಕಾರಿನ ಶಬ್ದ ದೂರವಾದ ಕ್ಷಣದಲ್ಲೇ ಅತ್ತೆ ಗಾಯಗೊಂಡ ಸಿಂಹಿಣಿಯಂತೆ ನನ್ನ ಕಡೆ ತಿರುಗಿದರು. ಕಣ್ಣಲ್ಲಿ ರಕ್ತ ತುಂಬಿತ್ತು. ಅವರು ನನ್ನ ಕೂದಲನ್ನು ಹಿಡಿದು ನೆಲದ ಮೇಲೆ ಎಳೆದುಕೊಂಡು ಕಿರುಚಿದರು. ಈಗ ನಿನ್ಗೆ ಸಂತೋಷ ಆಯ್ತಾ? ನನ್ನ ಮಗಳ ಮನೆ ಹಾಳು ಮಾಡಿ ಈಗ ನಿನ್ನ ಮನಸ್ಸು ತಣ್ಣಗಾಗಿರ್ಬೇಕಲ್ಲ. ನಾನು ಹೇಳಿದ್ದಲ್ಲ ಈ ಅನಿಷ್ಟ ಮುಖ ತೋರಿಸ್ಬೇಡ ಅಂತ. ಆದರೆ ನೀನು ಜಾಣ್ಮೆಯಿಂದಲೇ ಈ ನಾಟಕ ಆಡಿದೆ. ನಾನು ನೋವಿನಿಂದ ತಳಮಳಿಸ್ತಿದ್ದೆ. ಜ್ವರದಿಂದ ದೇಹ ಬೆಂಕಿಯಂತೆ ಸುಡುತ್ತಿತ್ತು. ಅಮ್ಮ, ದೇವರಾಣೆ, ನಾನೇನು ಮಾಡಿಲ್ಲ. ನನಗೆ ತಲೆ ಸುತ್ತು ಬಂತು. ದಯವಿಟ್ಟು ನನ್ನನ್ನು ನಂಬಿ. ಪಮ್ಮಿಯು ಅಳುತ್ತಾ ತನ್ನ ಕೋಣೆಯಿಂದ ಹೊರಬಂದು ನನ್ನ ಮೇಲೆ ಎರಗಿದಳು. ಅಮ್ಮ, ಇವಳೊಬ್ಳು ಮಾಟಗಾತಿ, ದರಿದ್ರದವಳು. ಈಕೆ ನನ್ನ ಸಂಬಂಧ ಮುರಿದಿದ್ದಾಳೆ. ನಾನು ಅಧಿಕಾರಿಯ ಹೆಂಡತಿಯಾಗೋದನ್ನ ಸಹಿಸಲಿಲ್ಲ ಇವಳು. ಈಗಲೇ ಇವಳನ್ನ ಮನೆಯಿಂದ ಹೊರಗೆ ಎಸೆದು ಬಿಡಿ. ಅತ್ತೆ ನನ್ನ ಕೈ ಹಿಡಿದು ಎಳೆದುಕೊಂಡು ಅಂಗಣದ ಕಡೆಗೆ ತಳ್ಳಿದರು. ಹೊರಗೆ ಭೀಕರ ಚಳಿ ಇತ್ತು. ತಣ್ಣನೆಯ ಗಾಳಿಗಳು ಬಲವಾಗಿ ಬೀಸುತ್ತಿದ್ದವು. ಅವರು ನನ್ನನ್ನು ಅಂಗಣದ ಮಧ್ಯದಲ್ಲಿ ತಳ್ಳಿ ಹಾಕಿ ಕೆಳಗೆ ಬೀಳಿಸಿದರು. ನಿನ್ನ ಶಿಕ್ಷೆ ಏನ್ ಗೊತ್ತಾ? ಇವತ್ತು ಇಡೀ ರಾತ್ರಿ ನೀನು ಇದೇ ತಣ್ಣನೆಯ ನೆಲದ ಮೇಲೆ ಕಳೆಯಬೇಕು. ಒಳಗೆ ಬರಲು ಪ್ರಯತ್ನಿಸಿದ್ರೆ ನಿನ್ನ ಕಾಲುಗಳನ್ನು ಮುರಿದು ಬಿಡುತ್ತೇನೆ. ಇಲ್ಲೇ ಕೊಳೆತು ಸತ್ತು ಹೋಗು. ಬೆಳಗ್ಗೆ ತನಕ ಬದುಕಿದ್ರೆ ಆಮೇಲೆ ನೋಡೋಣ ಎಂದು ಹೇಳಿ ಅವರು ಜೋರಾಗಿ ಬಾಗಿಲು ಮುಚ್ಚಿ ಒಳಗಿನಿಂದ ಕೊಂಡಿ ಹಾಕಿದರು. ನಾನು ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ನಿಂತುಕೊಂಡೆ. ಕಣ್ಣೀರು ಕಣ್ಣುಗಳನ್ನು ಮಸುಕಾಗಿಸಿತು. ನಾನು ನನ್ನನ್ನೇ ಮೊಣಕಾಲುಗಳಲ್ಲಿ ಮಡಚಿಕೊಂಡು ಕುಳಿತುಕೊಂಡೆ. ಚಳಿಯಿಂದ ದೇಹ ಕುಗ್ಗುತ್ತಲೇ ಹೋಗುತ್ತಿತ್ತು. ಜ್ವರ ತಲೆಗೆ ಏರಿತ್ತು. ಹಲ್ಲುಗಳು ಕಂಪಿಸುತ್ತಿದ್ದವು. ವಿವೇಕ್ ತುಂಬಾ ನೆನಪಾಗುತ್ತಿದ್ದ. ಅವರಿದ್ದಿದ್ರೆ ಯಾರೂ ನನ್ನನ್ನು ಮುಟ್ಟುವ ಧೈರ್ಯ ಮಾಡುತ್ತಿರಲಿಲ್ಲ. ರಾತ್ರಿ ಹೇಗೋ ನರಕದಂತೆ ಕಳೆಯಿತು. ಕೆಲವೊಮ್ಮೆ ಎಚ್ಚರ, ಕೆಲವೊಮ್ಮೆ ಗಾಢ ನಿದ್ರೆ. ಬೆಳಗ್ಗೆ ಹಕ್ಕಿಗಳ ಚಿಲಿಪಿಲಿ ಕೇಳುತ್ತಿದ್ದಂತೆ ಬಾಗಿಲು ತೆರೆಯಿತು. ಅತ್ತೆ ಹೊರಬಂದರು. ಅವರ ಕೈಯಲ್ಲಿ ನನ್ನ ಚಿಕ್ಕ ಬ್ಯಾಗ್ ಇತ್ತು. ನನ್ನ ಕೆಲವು ಬಟ್ಟೆಗಳಿದ್ದವು. ಅವರು ಆ ಬ್ಯಾಗ್ ಎತ್ತಿ ನನ್ನ ಮುಖದ ಮೇಲೆ ಎಸೆದರು. ಎದ್ದೇಳು, ಸಾಕಾಯಿತು ಈ ನಾಟಕ. ಇನ್ನೊಂದು ಕ್ಷಣವೂ ನಿನ್ನ ಮನೆಯಲ್ಲಿ ಸಹಿಸೋದಿಲ್ಲ. ತಕ್ಷಣ ಇಲ್ಲಿಂದ ಹೊರಟು ಹೋಗು. ಹೋಗಿ ರಸ್ತೆಯಲ್ಲೆಲ್ಲಾದರೂ ಭಿಕ್ಷೆ ಬೇಡು. ಇಲ್ಲವೇ ನಿನ್ನ ಬಡ ತಂದೆಯ ತಲೆಯ ಮೇಲೆ ಹೋಗಿ ಸತ್ತು ಬಿಡು. ನನಗೇನು ಸಂಬಂಧ ಇಲ್ಲ. ನಡುಗುವ ಕೈಗಳಿಂದ ನಾನು ಬ್ಯಾಗ್ ಎತ್ತಿಕೊಂಡೆ. ಕಾಲುಗಳಲ್ಲಿ ನಿಲ್ಲುವ ಶಕ್ತಿಯೇ ಇರಲಿಲ್ಲ. ಆದರೆ ಗೌರವ ಉಳಿಸಿಕೊಳ್ಳಲು ಅಲ್ಲಿಂದ ಹೋಗೋದೇ ಉತ್ತಮವಾಗಿತ್ತು. ಗೋಡೆಯ ಸಹಾಯದಿಂದ ನಾನು ನನ್ನನ್ನು ನಿಲ್ಲಿಸಿಕೊಂಡೆ. ನಾನು ಗೇಟ್ ಕಡೆಗೆ ಮೊದಲ ಹೆಜ್ಜೆ ಇಡುತ್ತಿದ್ದಂತೆಯೇ ಅಚಾನಕ್ ಬಾಗಿಲಿಗೆ ತಟ್ಟುವ ಶಬ್ದ ಕೇಳಿಸಿತು. ಅತ್ತೆ ಮತ್ತು ಪಮ್ಮಿ ಬೆಚ್ಚಿ ಬಿದ್ದರು. ಇಷ್ಟು ಬೆಳಿಗ್ಗೆ ಯಾರಿರ್ಬೋದು? ಅತ್ತೆ ಪಮ್ಮಿಗೆ ನನ್ನನ್ನು ಬದಿಗೆ ಅಡಗಿಸಲು ಸೂಚಿಸಿದರು. ಆದರೆ ತಡವಾಗಿತ್ತು. ಬಾಗಿಲು ಒಮ್ಮೆಲೆ ತೆರೆಯಿತು. ಮುಂದೆ ವಿರಾಜ್ ನಿಂತಿದ್ದ. ನಿನ್ನೆ ಸಂಬಂಧ ಮುರಿದು ರಾತ್ರಿ ಹೊರಟು ಹೋದ ಅದೇ ವಿರಾಜ್. ಅವನ ಮುಖದಲ್ಲಿ ಗಂಭೀರತೆ, ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು. ಅತ್ತೆ ಅವನನ್ನ ನೋಡಿ ತತ್ತರಿಸಿದರು. ಮಗನೇ, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನಿನ್ನೆ ಎಲ್ಲವನ್ನೂ ಮುಗಿಸಿ ಹೋಗಿದ್ದೆ ಅಲ್ವಾ? ವಿರಾಜ್ ಒಂದು ಕ್ಷಣ ನನ್ನತ್ತ ನೋಡಿದ. ಚಳಿಯಿಂದ ನಡುಗುತ್ತಾ ಜ್ವರದಿಂದ ಕಂಪಿಸುತ್ತಿದ್ದ ನನ್ನ ಸ್ಥಿತಿ ನೋಡಿ ಅವನು ಮುಷ್ಟಿ ಬಿಗಿದನು. ನಾನೆಲ್ಲವನ್ನೂ ಮುಗಿಸಿ ಹೋಗಿದ್ದೆ ಆಂಟಿ. ಆದರೆ ಒಂದು ವಿಷಯ ಮಾತ್ರ ಅಪೂರ್ಣವಾಗಿತ್ತು ಎಂದು ದೃಢಧ್ವನಿಯಲ್ಲಿ ಹೇಳಿದ. ಇಡೀ ರಾತ್ರಿ ನನಗೆ ನಿದ್ರೆ ಬಂದಿಲ್ಲ. ಹೃದಯದ ಮೇಲೆ ಒಂದು ಭಾರ ಇತ್ತು. ಅದನ್ನು ಇಳಿಸಿಕೊಳ್ಳಲು ಬಂದಿದ್ದೇನೆ. ಪಮ್ಮಿಯ ಕಣ್ಣಲ್ಲಿ ಆಶೆಯ ಕಿರಣ ಮೂಡಿತು. ನೀವು ಕ್ಷಮೆ ಕೇಳಲು ಬಂದಿದ್ದೀರಾ ವಿರಾಜ್? ನಿಮ್ಮ ನಿರ್ಧಾರ ಬದಲಾಯಿಸಿದ್ದೀರಾ? ನನಗೆ ಗೊತ್ತಿತ್ತು. ನೀವು ನನ್ನನ್ನು ಬಿಟ್ಟು ಹೋಗಲಾರಿರಿ. ವಿರಾಜ್ ಪಮ್ಮಿಯ ಮಾತಿಗೆ ಉತ್ತರ ಕೊಡಲೇ ಇಲ್ಲ. ನೇರವಾಗಿ ನನ್ನ ಬಳಿಗೆ ಬಂದನು. ಅತ್ತೆ ಕಿರುಚಿದರು. ಎಚ್ಚರ, ಆ ಅನಿಷ್ಟೆ ಹತ್ತಿರ ಹೋಗ್ಬೇಡ. ನಾವಿವಳನ್ನು ಮನೆಯಿಂದ ಹೊರ ಹಾಕ್ತಿದ್ದೇವೆ. ಇವಳು ಅದಕ್ಕೆ ಯೋಗ್ಯಳು. ವಿರಾಜ್ ಅತ್ತೆಯತ್ತ ತಿರುಗಿ ಒಂದು ಮಾತು ಹೇಳಿದ. ಆ ಮಾತು ಭೂಮಿ ಆಕಾಶವನ್ನೇ ನಡುಗಿಸಿತು. ನೀವು ಮನೆಯಿಂದ ಹೊರ ಹಾಕುತ್ತಿರುವವರನ್ನೇ ನಾನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಅತ್ತೆ ಮತ್ತು ಪಮ್ಮಿ ಕಲ್ಲಿನಂತೆ ನಿಶ್ಚಲರಾದರು.
ತಮ್ಮ ಕಿವಿಗಳನ್ನೇ ನಂಬಲಾಗಲಿಲ್ಲ. ನಾನು ಆಶ್ಚರ್ಯದ ಸಾಗರದಲ್ಲಿ ಮುಳುಗಿದ್ದೆ. ನಿನ್ನೆಯ ತನಕ ನನಗೆ ಪರಿಚಯವೂ ಇಲ್ಲದ ಈ ವ್ಯಕ್ತಿ ನನಗಾಗಿ ಮರಳಿ ಬಂದಿದ್ದೇಕೆ? ಕೇವಲ ಕರುಣೆಯೇ, ಇಲ್ಲವೇ ಇನ್ನೇನೋ? ನನಗೆ ಗೊತ್ತಿರಲಿಲ್ಲ. ವಿರಾಜ್ನ ಈ ವಾಪಸ್ಸು ಕೇವಲ ಸಹಾನುಭೂತಿಯಲ್ಲ, ಶತಮಾನಗಳಿಂದ ಬರೆಯಲ್ಪಟ್ಟ ಒಂದು ಬಂಧನದ ಆರಂಭವೆಂದು. ನಾನವಳನ್ನ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ವಿರಾಜ್ ಹೇಳುತ್ತಿದ್ದಂತೆಯೇ ಅತ್ತೆ ಮತ್ತು ಪಮ್ಮಿಯ ಮುಖಗಳ ಬಣ್ಣವೇ ಹಾರಿಹೋಯಿತು. ಅತ್ತೆ ಜೋರಾಗಿ ನಕ್ಕರು. ಅದು ವಿರಾಜ್ನ ಮಾನಸಿಕ ಸ್ಥಿತಿಯ ಮೇಲೆ ಅನುಮಾನ ಹುಟ್ಟಿಸುವಂತಹ ನಗು. ನಿನ್ಗೆ ಬುದ್ಧಿ ಇದೆಯಾ ಮಗನೇ? ನಿನ್ಗೆ ನನ್ನ ಮಾತು ಕೇಳಿಲ್ಲ ಅನ್ಸುತ್ತೆ. ಇವಳು ನನ್ನ ಮಗನ ವಿಧವೆ, ನಮ್ಮ ಸುಖದ ಮನೆ ಹಾಳು ಮಾಡಿದವಳು. ಇವಳನ್ನು ಕರೆದುಕೊಂಡು ಹೋಗಿ ಏನ್ ಮಾಡ್ತೀಯಾ? ನಿನ್ನ ಮನೆಯಲ್ಲಿ ಕೆಲಸದಾಳಾಗಿಡ್ತೀಯಾ ಎಂದು ವಿಷ ತುಂಬಿದ ಧ್ವನಿಯಲ್ಲಿ ಹೇಳಿದರು. ವಿರಾಜ್ ಗಂಭೀರವಾಗಿ ಅತ್ತೆಯತ್ತ ನೋಡಿ ನಿಧಾನವಾಗಿ ಆದರೆ ದೃಢವಾಗಿ ಹೇಳಿದನು, ಇಲ್ಲ ಆಂಟಿ, ನಾನಿವಳನ್ನ ಕೆಲಸದಾಳಾಗಿ ಕರೆದುಕೊಂಡು ಹೋಗೋದಿಲ್ಲ. ನಾನಿವಳಿಗೆ ಗೌರವ ಕೊಡಲು ಬಂದಿದ್ದೇನೆ. ನಾನು ಮಾನಸಿಯೊಂದಿಗೆ ಮದುವೆಯಾಗುತ್ತೇನೆ. ಈ ಮಾತು ಸ್ಫೋಟದಂತಿತ್ತು. ಪಮ್ಮಿಯ ಬಾಯಿಂದ ಏಕಾಏಕಿ ಕಿರುಚಾಟ ಹೊರಬಂತು. ಮದುವೆ? ನೀವು ಹುಚ್ಚರಾಗಿದ್ದೀರಾ? ನನ್ನಂಥ ಓದಿದ ಸುಂದರ ಹುಡುಗಿಯನ್ನ ಬಿಟ್ಟು ಈ ಅಜ್ಞಾನಿ ವಿಧವಾ ಹೆಂಗಸನ್ನು ಮದುವೆ ಆಗ್ತೀರಾ? ಇವಳು ನಮ್ಮ ಮನೆಯ ಕೆಲಸದಾಳಾಗುವುದಕ್ಕೂ ಯೋಗ್ಯಳಲ್ಲ. ವಿರಾಜ್ ಕೋಪದಿಂದ ಪಮ್ಮಿಗೆ ಮೌನವಾಗುವಂತೆ ಸೂಚಿಸಿದನು. ಇನ್ನೊಂದು ಪದವೂ ಬೇಡ. ಸೌಂದರ್ಯ ಮುಖದಲ್ಲಿಲ್ಲ, ಅದು ವ್ಯಕ್ತಿಯ ಸ್ವಭಾವ ಮತ್ತು ನಿರ್ದೋಷಿತ್ವದಲ್ಲಿರುತ್ತದೆ. ಅದು ನಿಮ್ಮಲ್ಲಿ ನನಗೆ ಎಲ್ಲೂ ಕಾಣಲಿಲ್ಲ. ಅತ್ತೆ ಕೋಪದಿಂದ ನಡುಗುತ್ತಿದ್ದರು. ಅವರು ನನ್ನ ಬಳಿ ಬಂದು ಕಿರುಚಿದರು. ಇವಳು ನನ್ನ ಮಗನ ವಿಧವೆ, ಅರ್ಥ ಆಯ್ತಾ? ನೀನೇನ್ ಮಾಡ್ತಿದ್ಯಾ? ಜನ ಏನು ಹೇಳ್ತಾರೆ? ಡೆಪ್ಯೂಟಿ ಕಮಿಷನರ್ ಕೆಲ ತಿಂಗಳುಗಳ ಹಿಂದೆ ಗಂಡಸತ್ತ ವಿಧವೆಯನ್ನ ಮದುವೆ ಆಗ್ತಿದ್ದಾನೆ ಅಂದ್ರೆ ನಿನ್ಗೆ ಇನ್ನೊಂದು ಹುಡುಗಿ ಸಿಗ್ಲಿಲ್ವಾ? ವಿರಾಜ್ ಒಂದು ಹೆಜ್ಜೆ ಮುಂದೆ ಬಂದು ದೃಢವಾಗಿ ಹೇಳಿದನು. ನಾನು ಹೇಳುತ್ತಿರೋದು ನಿಜಾನೇ. ನಿಮ್ಮ ಮಗನ ವಿಧವೆ ಆಗಿದ್ರೆ ಏನು? ವಿಧವೆಗೆ ಬದುಕುವ ಹಕ್ಕಿಲ್ವಾ? ಮರುಮದುವೆಯಾಗುವ ಹಕ್ಕಿಲ್ವಾ? ನಮ್ಮ ಧರ್ಮವು, ನಮ್ಮ ಕಾನೂನು ಆ ಹಕ್ಕನ್ನು ಕೊಡುತ್ತದೆ. ನಿನ್ನೆ ರಾತ್ರಿ ಅವಳ ಕಣ್ಣಲ್ಲಿ ಕಂಡ ದುಃಖವೇ ನನಗೆ ಈ ತೀರ್ಮಾನ ತೆಗೆದುಕೊಳ್ಳುವಂತೆ ಮಾಡಿತು. ನಾನು ಗೋಡೆಯ ಆಸರೆಯಿಂದ ನಿಂತು ಇದನ್ನೆಲ್ಲ ಕೇಳುತ್ತಿದ್ದೆ. ಇದು ನಿಜವೋ ಕನಸೋ ಎಂಬ ಅನುಮಾನ. ಜ್ವರದಿಂದ ತಲೆ ಸುತ್ತುತ್ತಿತ್ತು. ಆದರೆ ವಿರಾಜ್ನ ಮಾತುಗಳು ನನ್ನ ಹೃದಯಕ್ಕೆ ವಿಚಿತ್ರವಾದ ಶಾಂತಿಯನ್ನು ನೀಡುತ್ತಿದ್ದವು. ಪಮ್ಮಿ ಅಳುತ್ತಾ ಹೇಳಿದಳು, ನಾನು ನಾಶವಾಗಿ ಬಿಟ್ಟೆ. ಈ ಮಾನಸಿ ನಿಮ್ಮ ಮೇಲೆ ಏನೋ ಮಾಟ ಮಾಡಿದಾಳೆ. ಇವಳು ಬಹಳ ಚತುರೆ. ಬಡವಳಂತೆ ನಟಿಸಿ ನಿಮ್ಮನ್ನು ಮೋಸಗೊಳಿಸಿದಾಳೆ. ಬಾಯಿ ಮುಚ್ಚು ಪಮ್ಮಿ. ವಿರಾಜ್ನ ಧ್ವನಿಯಲ್ಲಿ ಅಂಥ ಗರ್ಜನೆ ಇತ್ತು. ಅವಳು ಬೆಚ್ಚಿಬಿಟ್ಟಳು. ನೀವು ಅವಳ ಜೊತೆ ಹೇಗೆ ವರ್ತಿಸ್ತೀರೋ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ತಮ್ಮದೇ ಅತ್ತಿಗೆಯನ್ನು ಪ್ರಾಣಿಗಳಂತೆ ಅಂಗಣದಲ್ಲಿ ಎಸೆದು ಬಿಡುವವರಿಂದ ನನಗೆ ನಿಷ್ಠೆಯೇನು ನಿರೀಕ್ಷೆ? ನಂತರ ವಿರಾಜ್ ನನ್ನತ್ತ ತಿರುಗಿದನು. ತುಂಬಾ ಮೃದು ಧ್ವನಿಯಲ್ಲಿ ಹೇಳಿದನು, ಮಾನಸಿ, ಈ ಕ್ರೂರ ಜನರ ಜೊತೆ ನೀನು ಇರಬೇಕಾದ ಅಗತ್ಯವೇ ಇಲ್ಲ. ನಾನೀಗಲೇ ನಿನ್ನನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತೇನೆ. ನಂತರ ನಿನ್ನ ಅಪ್ಪ ಅಮ್ಮನ ಮನೆಗೆ ಹೋಗಿ ಸರಿಯಾದ ರೀತಿಯಲ್ಲಿ ನಿನ್ನನ್ನು ಕೇಳುತ್ತೇನೆ. ನೀನಿನ್ನೂ ಒಬ್ಬಳಲ್ಲ. ಅತ್ತೆ ದಾರಿಯನ್ನು ತಡೆಯಲು ಪ್ರಯತ್ನಿಸಿದರು. ನಾನಿವಳನ್ನು ಇಲ್ಲಿಂದ ಹೋಗಲು ಬಿಡೋದಿಲ್ಲ. ಇವಳು ನನ್ನ ಮನೆಯ ಗೌರವ. ವಿರಾಜ್ ತೀಕ್ಷ್ಣ ನಗೆಯೊಂದಿಗೆ ಹೇಳಿದನು. ಗೌರವನ? ನಿನ್ನೆ ರಾತ್ರಿ ನೀವು ಅವಳನ್ನು ಅಂಗಣದಲ್ಲಿ ಎಸೆದಿದ್ದೀರಿ. ಇನ್ನಿವಳು ನಿಮ್ಮ ಮನೆಯ ಗೌರವವಲ್ಲ, ನನ್ನ ಮುಂದಿನ ಜವಾಬ್ದಾರಿ. ಬದಿಗೆ ಸರಿಯಿರಿ. ವಿರಾಜ್ ಮುಂದೆ ಬಂದು ನನ್ನ ಬ್ಯಾಗ್ ಎತ್ತಿಕೊಂಡನು. ನಾನು ಅಲುಗಾಡುತ್ತಾ ನಡೆಯಲು ಪ್ರಯತ್ನಿಸಿದಾಗ ತಲೆ ಸುತ್ತು ಬಂತು. ನಾನು ಬೀಳಲಿದ್ದೆ. ಆ ಕ್ಷಣದಲ್ಲಿ ವಿರಾಜ್ ನನ್ನನ್ನು ಹಿಡಿದುಕೊಂಡನು. ಅತ್ತೆ ಮತ್ತು ಪಮ್ಮಿಯ ಕಣ್ಣಲ್ಲಿ ಆ ಸಮಯದಲ್ಲಿ ಕಂಡ ಸೋಲು ಮತ್ತು ಕೋಪ ನೋಡುವಂತಿತ್ತು. ತಮ್ಮದೇ ಬಿತ್ತಿದ ಕುತಂತ್ರದ ಜಾಲದಲ್ಲಿ ಅವರು ಸಂಪೂರ್ಣವಾಗಿ ಸಿಕ್ಕಿಬಿದ್ದಿದ್ದರು. ವಿರಾಜ್ ನನ್ನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿಬಿಟ್ಟನು. ನಾನು ಹಿಂದೆ ತಿರುಗಿ ಆ ಮನೆಯತ್ತ ನೋಡಿದೆ. ಅಲ್ಲಿ ನಾನು ಅನೇಕ ಅವಮಾನಗಳ ಕ್ಷಣಗಳನ್ನು ಕಳೆಯಬೇಕಾಯಿತು. ನನಗೆ ಇನ್ನೂ ಗೊತ್ತಿರಲಿಲ್ಲ ವಿರಾಜ್ ನನ್ನ ಮೇಲೆ ಇಷ್ಟು ಕರುಣೆ ತೋರಿಸಿದ್ದೇಕೆ ಎಂದು. ಆದರೆ ಕಾರಿನಲ್ಲಿ ಕುಳಿತ ಕ್ಷಣದಲ್ಲೇ ನನಗೆ ಒಂದು ಅನುಭವವಾಯಿತು. ನನ್ನ ತಲೆಯ ಮೇಲೆ ಇದ್ದ ಕಪ್ಪು ರಾತ್ರಿಯ ನೆರಳು ದೂರವಾಗುತ್ತಿತ್ತು ಮತ್ತು ಒಂದು ಹೊಸ ಬೆಳಗಿನ ಸೂರ್ಯ ಉದಯವಾಗಲು ಸಿದ್ಧನಾಗಿದ್ದ. ಆದರೆ ಆ ಬೆಳಗ್ಗೆ ತನ್ನ ಮಡಿಲಲ್ಲಿ ಒಂದು ದೊಡ್ಡ ರಹಸ್ಯವನ್ನು ಅಡಗಿಸಿಕೊಂಡಿತ್ತು. ಅದು ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿತ್ತು. ಗಾಡಿ ನನ್ನ ತವರು ಮನೆಯ ಗಲ್ಲಿಯಲ್ಲಿ ನಿಂತಾಗ ನನ್ನ ಹೃದಯ ಜೋರಾಗಿ ಬಡಿದಾಡುತ್ತಿತ್ತು. ವಿರಾಜ್ ಕಾರಿನ ಬಾಗಿಲು ತೆರೆದು ನನ್ನನ್ನು ಆಸರೆಯಾಗಿ ಹಿಡಿದು ಹೊರತೆಗೆದ. ಬಾಗಿಲಿಗೆ ತಟ್ಟಿದ ಶಬ್ದ ಕೇಳುತ್ತಿದ್ದಂತೆ ಅಪ್ಪ ಹೊರಬಂದರು. ನನ್ನ ಈ ದುಸ್ಥಿತಿಯನ್ನ ನೋಡಿ ಅವರ ಕೈಗಳು ನಡುಗಿದವು. ಮಾನಸಿ ಮಗಳೇ, ಇದೇನು ಸ್ಥಿತಿ ಮಾಡಿಕೊಂಡಿದ್ಯೆ? ಅಪ್ಪನ ಧ್ವನಿ ನಡುಗುತ್ತಿತ್ತು. ಅಮ್ಮ ಕೂಡ ಓಡುತ್ತಾ ಬಂದು ನನ್ನನ್ನು ಅಪ್ಪಿಕೊಂಡು ಅಳಲು ಆರಂಭಿಸಿದರು. ಮಗಳೇ, ನಿನ್ನನ್ನು ಹೊಡೆದಿದ್ದಾರಾ? ಏನಾಯ್ತು ಹೇಳು ಮಗಳೇ. ವಿರಾಜ್ ಮೌನವಾಗಿ ಬದಿಯಲ್ಲಿ ನಿಂತಿದ್ದ.
ಅಪ್ಪನ ದೃಷ್ಟಿ ಆ ಅಪರಿಚಿತ ವ್ಯಕ್ತಿಯ ಮೇಲೆ ಬಿದ್ದಾಗ ಅವರು ಅಚ್ಚರಿಗೊಂಡರು. ಮಗನೇ, ನೀನ್ಯಾರು? ನನ್ನ ಮಗಳನ್ನು ಈ ಸ್ಥಿತಿಯಲ್ಲಿ ಕರೆದುಕೊಂಡು ಬಂದಿರುವೆ. ವಿರಾಜ್ ಬಹಳ ವಿನಯದಿಂದ ನಮಸ್ಕಾರ ಮಾಡಿ ಮುಂದೆ ಬಂದು ಅಪ್ಪನ ಕಾಲಿಗೆ ನಮಸ್ಕರಿಸಿದ. ಅಂಕಲ್, ನಾನು ವಿರಾಜ್. ಮಾನಸಿಗೆ ಗೌರವವೇ ಇಲ್ಲದ ಆ ನರಕದಿಂದ ನಾನವಳನ್ನು ಹೊರತೆಗೆದು ತಂದಿದ್ದೇನೆ. ನಿಮ್ಮೊಂದಿಗೆ ಒಂದು ಬಹಳ ಮಹತ್ವದ ವಿಷಯ ಮಾತನಾಡಲು ಬಂದಿದ್ದೇನೆ. ಅಪ್ಪ ನಮ್ಮನ್ನು ಒಳಗೆ ಕೂರುವಂತೆ ಹೇಳಿದರು. ಕೊಠಡಿಯಲ್ಲಿ ಕುಳಿತುಕೊಂಡು ವಿರಾಜ್ ಕಳೆದ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ನಡೆದ ಎಲ್ಲ ವಿಷಯಗಳನ್ನು ವಿವರವಾಗಿ ಹೇಳಿದರು. ಇದನ್ನೆಲ್ಲ ಕೇಳಿ ಅಪ್ಪ ಅಮ್ಮ ಬೆಚ್ಚಿ ಬಿದ್ದರು. ತಮ್ಮ ಮಗಳು ಯಾವ ನರಕದಂತಹ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಳು ಎಂಬುದನ್ನು ಅರಿತು ಸ್ವಲ್ಪ ಕ್ಷಣದ ಮೌನದ ನಂತರ ವಿರಾಜ್ ಗಂಭೀರವಾಗಿ ಹೇಳಿದ, ಅಂಕಲ್, ಇದು ಸರಿಯಾದ ಸಮಯ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೆ ನಾನು ಮಾನಸಿಯನ್ನ ಒಬ್ಬಳನ್ನೇ ಬಿಡಲು ಸಾಧ್ಯ ಇಲ್ಲ. ನಾನು ನಿಮ್ಮ ಮಗಳನ್ನ ಮದುವೆ ಆಗಲು ಬಯಸುತ್ತೇನೆ. ಅವಳು ಹಕ್ಕುದಾರಳಾಗಿರುವ ಎಲ್ಲ ಸಂತೋಷಗಳನ್ನು ಕೊಡುತ್ತೇನೆ ಅಂತ ವಾಗ್ದಾನ ಮಾಡುತ್ತೇನೆ. ಅಪ್ಪ ಮತ್ತು ಅಮ್ಮ ಶಾಕ್ನಲ್ಲೇ ಕುಳಿತಿದ್ದರು. ಅಪ್ಪ ಕಣ್ಣೀರಿನಿಂದ ವಿರಾಜ್ ಕಡೆ ನೋಡಿದರು. ಮಗನೇ, ನೀನು ಡೆಪ್ಯೂಟಿ ಕಮಿಷನರ್, ಆದರೆ ನಾವು ಬಡವರು. ಮಾನಸಿ ವಿಧವೆ. ಜನ ಏನು ಹೇಳುತ್ತಾರೆ? ನಿನ್ನ ಮನೆಯವರು ಒಪ್ಪಿಕೊಳ್ಳುತ್ತಾರಾ? ವಿರಾಜ್ ನಗುಮುಖದಿಂದ ಉತ್ತರಿಸಿದನು. ಜನರ ಕೆಲಸ ಮಾತಾಡೋದು ಅಂಕಲ್. ನನ್ನ ನಿರ್ಧಾರದ ಹೊಣೆ ನಾನು ಹೊರುತ್ತೇನೆ. ಮಾನಸಿಯ ವಿಧವತ್ವ ನನಗೆ ಯಾವುದೇ ತಪ್ಪಾಗಿ ಕಾಣೋದಿಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಅನುಮತಿ ಮಾತ್ರ. ಅಪ್ಪ ನನ್ನತ್ತ ನೋಡಿದರು. ನಾನು ದೃಷ್ಟಿ ಕೆಳಗೆ ಬಗ್ಗಿಸಿದೆ. ನನ್ನ ಹೃದಯದಲ್ಲಿ ವಿವೇಕ್ನ ನೆನಪಿತ್ತು. ಆದರೆ ವಿರಾಜ್ ಮಾಡಿದ ಉಪಕಾರ, ಅವನ ಆತ್ಮೀಯತೆ, ಇವೆಲ್ಲದರ ಮುಂದೆ ನಾನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ನಾನು ಮೌನವಾಗಿ ತಲೆ ಬಾಗಿಸಿದೆ. ಅಪ್ಪ ವಿರಾಜ್ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ದೇವರು ನಿನ್ನನ್ನು ಸದಾ ಸಂತೋಷವಾಗಿರಿಸಲಿ ಮಗನೇ. ನನ್ನ ಮುಳುಗುತ್ತಿದ್ದ ದೋಣಿಗೆ ನೀನು ದಡಕೊಟ್ಟೆ. ಅದೇ ಸಂಜೆ ಸರಳವಾಗಿ ಮದುವೆಯ ವಿಧಿವಿಧಾನಗಳು ನಡೆಯಿತು. ಎಲ್ಲವೂ ಮುಗಿದಾಗ ನನಗೆ ಅನ್ನಿಸ್ತು, ನನ್ನ ಜೀವನದ ಒಂದು ಕಠಿಣ ಅಧ್ಯಾಯ ಮುಗಿದಿದೆ. ವಿರಾಜ್ ನನಗೆ ಹೊಸ ಜೀವನ ನೀಡಿದ್ದ. ಆದರೆ ನಾನು ಕನಸಲ್ಲೂ ಊಹಿಸಿರಲಿಲ್ಲ ಇಂದು ನನ್ನ ಗಂಡನಾದ ಈ ವ್ಯಕ್ತಿಯೊಂದಿಗೆ ನನ್ನ ಸಂಬಂಧವು ಇಷ್ಟು ಹಳೆಯದ್ದು ಎಂದು. ಮದುವೆಯ ನಂತರ ವಿರಾಜ್ ನನ್ನ ಬಳಿಗೆ ಬಂದು ಹೇಳಿದರು, ಮಾನಸಿ, ಈಗ ನಮ್ಮ ಮನೆಗೆ ಹೋಗೋಣ. ನಾನು ಆಶ್ಚರ್ಯದಿಂದ ಕೇಳಿದೆ, ಯಾವ ಮನೆ? ನಿಮ್ಮ ಮನೆಯವರು ನನ್ನನ್ನು ಒಪ್ಪಿಕೊಳ್ಳೋದಿಲ್ಲ ಅಲ್ವಾ? ವಿರಾಜ್ ನಗುತ್ತಾ ಹೇಳಿದರು, ಆ ಮನೆಗೆ. ಅಲ್ಲಿ ನಿನಗೆ ನಿಜವಾದ ಹಕ್ಕಿದೆ. ಅದು ನಿನ್ನನ್ನು ಕಾಯುತ್ತಿದೆ. ದಾರಿಯಲ್ಲಿ ನಿನಗೆ ಒಂದು ಸತ್ಯ ಹೇಳುತ್ತೇನೆ. ಅದನ್ನು ಕೇಳಿದ್ರೆ ನಿನ್ನ ಕಾಲಿನ ಕೆಳಗಿನ ನೆಲವೇ ಸರಿದು ಹೋಗುತ್ತದೆ. ಗಾಡಿ ಒಂದು ಅದ್ಭುತ ಕಪ್ಪು ಬಂಗಲೆಯ ಮುಂದೆ ನಿಂತಿತು. ಅದು ವಿರಾಜ್ನ ಸರ್ಕಾರಿ ನಿವಾಸ. ನಾನು ಇನ್ನೂ ಶಾಕ್ನಲ್ಲೇ ಇದ್ದೆ. ಕೆಲವೇ ಗಂಟೆಗಳಲ್ಲಿ ನನ್ನ ಜೀವನ ಇಷ್ಟು ತಿರುಗಿ ಬಿಟ್ಟಿದೆ ಎಂಬುದನ್ನು ನಂಬಲಾಗುತ್ತಿರಲಿಲ್ಲ. ವಿರಾಜ್ ಬಾಗಿಲು ತೆರೆದು ಗೌರವದೊಂದಿಗೆ ನನ್ನನ್ನು ಒಳಗೆ ಕರೆದುಕೊಂಡು ಹೋದರು. ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತ ನಂತರ ಧೈರ್ಯ ಸಂಗ್ರಹಿಸಿ ನನ್ನ ಮನಸ್ಸಿನಲ್ಲಿ ಕಾಡುತ್ತಿದ್ದ ಪ್ರಶ್ನೆಯನ್ನು ಕೇಳಿದೆ. ಕೈಗಳನ್ನು ಜೋಡಿಸಿ ನಡುಗುವ ಧ್ವನಿಯಲ್ಲಿ ಹೇಳಿದೆ, ವಿರಾಜ್, ನೀವು ನನ್ನ ಮೇಲೆ ಇಷ್ಟು ದೊಡ್ಡ ಉಪಕಾರ ಮಾಡಿದ್ದೀರಿ. ಆದರೆ ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ವಿಧವೆ, ತಿರಸ್ಕೃತ ಮಹಿಳೆ. ನೀವು ನನಗೆ ಪರಿಚಯವೂ ಇರಲಿಲ್ಲ. ಹೀಗಾಗಿ ಇಷ್ಟು ದೊಡ್ಡ ನಿರ್ಧಾರವನ್ನು ಏಕಾಏಕಿ ಯಾಕೆ ತೆಗೆದುಕೊಂಡ್ರಿ? ವಿರಾಜ್ ನನ್ನ ಜೋಡಿಸಿದ ಕೈಗಳನ್ನು ನೋಡಿ ಮೃದು ಸ್ವರದಲ್ಲಿ ಹೇಳಿದರು, ಮಾನಸಿ, ಕೈ ಜೋಡಿಸುವ ಅಗತ್ಯವಿಲ್ಲ. ನೀನು ನನ್ನ ಮುಂದೆ ಅಪರಾಧಿಯಲ್ಲ. ನೀನು ನನ್ನ ಅರ್ಧಾಂಗಿನಿ. ಮತ್ತು ಪರಿಚಯದ ವಿಷಯಕ್ಕೆ ಬಂದರೆ ನೀನು ತಪ್ಪು ತಿಳಿದುಕೊಂಡಿದ್ಯಾ. ನಾನು ನಿನ್ನನ್ನು ಇವತ್ತಿನಿಂದಲ್ಲ, ಬಹಳ ವರ್ಷಗಳಿಂದಲೇ ಬಲ್ಲೆ. ನಾನು ಅಚ್ಚರಿಯಿಂದ ಅವರನ್ನು ನೋಡಿದೆ. ಇದರ ಅರ್ಥ ಏನು? ನಾನು ನಿಮ್ಮನ್ನು ಎಂದಿಗೂ ನೋಡಿಲ್ವಲ್ಲ. ವಿರಾಜ್ ನಗುತ್ತಾ ಜೇಬಿನಿಂದ ಒಂದು ಹಳೆಯ ಫೋಟೋ ತೆಗೆದು ನನ್ನ ಮುಂದೆ ಇಟ್ಟರು. ಅದು ನನ್ನ ಬಾಲ್ಯದ ಫೋಟೋ. ಅಪ್ಪ ಬಹಳ ಆಸೆಯಿಂದ ತೆಗೆಸಿದ್ದು. ಈ ಫೋಟೋ ನೆನಪಿದ್ಯಾ ಎಂದು ಕೇಳಿದರು. ನಾನು ಅಮೆರಿಕಾಗೆ ಓದಲು ಹೋದಾಗಿನಿಂದ ಈ ಫೋಟೋ ನನ್ನ ಬಳಿ ಇದೆ ಎಂದು ಹೇಳಿದರು. ನನ್ನ ಮುಖದಲ್ಲಿನ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ನೋಡಿ ಅವರು ರಹಸ್ಯವನ್ನು ಬಹಿರಂಗಪಡಿಸಿದ್ರು. ಮಾನಸಿ, ನಾನು ಅಪರಿಚಿತನಲ್ಲ. ನಿನ್ನ ಅಪ್ಪನ ಹಳೆಯ ಸ್ನೇಹಿತನ ಮಗನೇ ನಾನು. ನಿನ್ನ ಅಪ್ಪ ಒಮ್ಮೆ ಹೇಳಿದ್ದ ಆ ಸ್ನೇಹಿತ. ನನ್ನ ಕಾಲಿನ ಕೆಳಗಿನ ನೆಲವೇ ಜಾರಿದಂತಾಯಿತು. ಹೌದು, ಅಪ್ಪ ಒಮ್ಮೆ ಹೇಳಿದ್ದನ್ನು ನನಗೆ ನೆನಪಾಯಿತು. ಹಾಂ, ಅವನೇ ನಾನು. ವಿರಾಜ್ ಮಾತು ಪೂರ್ಣಗೊಳಿಸಿದರು. ನನ್ನ ತಂದೆ ತಾಯಿ ಮೊದಲು ಇಲ್ಲಿ ವಾಸವಾಗಿದ್ರು. ನಂತರ ತಂದೆಗೆ ದೊಡ್ಡ ಹುದ್ದೆ ಸಿಕ್ತು. ಆ ಯಶಸ್ಸಿನ ಮದದಲ್ಲಿ ಅವರು ನನ್ನನ್ನು ಕರೆದುಕೊಂಡು ಅಮೆರಿಕಾಗೆ ಹೋಗಿಬಿಟ್ರು. ಅಲ್ಲಿ ನಾನು ಬೆಳೆದೆ. ನಿನ್ನನ್ನು ಮತ್ತೆ ಭೇಟಿಯಾಗಲು ಅವಕಾಶವೇ ಸಿಗಲಿಲ್ಲ. ನಿನ್ನ ಈ ಬಾಲ್ಯದ ಫೋಟೋ ಮಾತ್ರ ನನ್ನ ಬಳಿ ಉಳಿಯಿತು. ಅದರಲ್ಲಿ ನಿನ್ನ ಸರಳತೆ, ನಿರ್ದೋಷಿತ್ವವನ್ನು ನೋಡುತ್ತಾ ನೋಡುತ್ತಾ ಯಾವಾಗ ಹೃದಯ ಸೋತಿತೋ ಗೊತ್ತೇ ಆಗಲಿಲ್ಲ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಇದೇ ಆ ಬಿಟ್ಟುಕೊಟ್ಟ ಸಂಬಂಧ. ಅದಕ್ಕಾಗಿ ಅಪ್ಪ ಮೌನವಾಗಿ ದುಃಖಿಸುತ್ತಿದ್ದರು. ವಿರಾಜ್ ಭಾವುಕನಾಗಿ ಮುಂದುವರೆಸಿದರು, ನಾನು ಹಿಂದಿರುಗಿದ ಮೇಲೆ ಮೊದಲಿಗೆ ನನ್ನ ತಂದೆ ತಾಯಿಗೆ ಹೇಳಿದೆ, ನಾನು ಮದುವೆ ಆಗೋದಾದರೆ ಮಾನಸಿಯನ್ನೇ ಮಾಡಿಕೊಳ್ಳುತ್ತೇನೆ ಅಂತ.
ಆದರೆ ಆಗಲೇ ನಿನ್ನ ಮದುವೆ ಆಗಿತ್ತು ಅಂತ ಗೊತ್ತಾಯಿತು. ನಾನು ಒಳಗಿಂದಲೇ ಮುರಿದು ಹೋದೆ. ಕೆಲಸದಲ್ಲೇ ನನ್ನನ್ನು ತೊಡಗಿಸಿಕೊಂಡೆ. ನಂತರ ಅಚಾನಕ್ ನೀನು ವಿಧವೆಯಾದ ಸುದ್ದಿ ಬಂತು ಮತ್ತು ಅದೇ ಸಮಯದಲ್ಲಿ ನನ್ನ ಸಂಬಂಧಕ್ಕಾಗಿ ನಾನು ಅಲ್ಲಿಗೆ ಬಂದಾಗ ನಿನ್ನ ಆ ಸ್ಥಿತಿಯನ್ನು ನೋಡಿ ನನ್ನ ರಕ್ತ ಕುದಿಯಿತು. ಆ ಕ್ಷಣದಲ್ಲಿ ನಿರ್ಧಾರ ಮಾಡಿಕೊಂಡೆ, ಇನ್ನು ನಿನ್ನನ್ನು ಇಂತಹ ಕಷ್ಟ ಅನುಭವಿಸಲು ಬಿಡೋದಿಲ್ಲ. ನೀನು ನನ್ನ ವರ್ಷಗಳ ಪ್ರೀತಿ. ಇದನ್ನು ಕೇಳುತ್ತಿದ್ದಂತೆ ನನ್ನ ಕಣ್ಣೀರು ಹರಿಯತೊಡಗಿತು. ನಾನು ಅಪರಿಚಿತ ಎಂದುಕೊಂಡ ವ್ಯಕ್ತಿ ನಿಜವಾಗಿ ನನ್ನದೇ ಹಳೆಯ ಸಂಬಂಧವಾಗಿದ್ದ. ಅಪ್ಪ ಹೇಳುತ್ತಿದ್ದ ಮಾತು ನೆನಪಾಯಿತು, ದೇವರು ದಾರಿಗಳನ್ನ ತಾನೇ ನಿರ್ಮಿಸುತ್ತಾನೆ. ನೆನ್ನೆ ತನಕ ಕತ್ತಲಲ್ಲಿದ್ದ ನನ್ನ ಭಾಗ್ಯ ಇಂದು ವಿರಾಜ್ ರೂಪದಲ್ಲಿ ಪ್ರಕಾಶಿಸಿತ್ತು. ಇನ್ನೊಂದು ಕಡೆ ಈ ಸತ್ಯ ಅತ್ತೆಗೆ ಮತ್ತು ಪಮ್ಮಿಗೆ ತಿಳಿದಾಗ ವಿರಾಜ್ ನನ್ನ ಅಪ್ಪನ ಹಳೆಯ ಸ್ನೇಹಿತನ ಮಗ ಮತ್ತು ಈಗ ನಾನು ಡೆಪ್ಯೂಟಿ ಕಮಿಷನರ್ ಪತ್ನಿಯಾಗಿದ್ದೇನೆ ಎಂಬುದು ತಿಳಿದಾಗ ಅವರು ಅಸೂಯೆಯ ಅಗ್ನಿಯಲ್ಲಿ ಸುಟ್ಟು ಹೋದರು. ಪಮ್ಮಿಯ ಸಂಬಂಧ ಮುರಿದು ಬಿತ್ತು. ಅತ್ತೆಗೆ ತನ್ನ ಮಗಳಿಗೆ ಒಳ್ಳೆಯ ಸಂಬಂಧವೇ ಸಿಗಲಿಲ್ಲ. ಅವರು ತಮ್ಮ ಕೃತ್ಯಕ್ಕೆ ಪಶ್ಚಾತ್ತಾಪ ಪಟ್ಟರೂ ಆಗಲೇ ತಡವಾಗಿತ್ತು. ಬಾಣ ಈಗಾಗಲೇ ಕಮಾನು ಬಿಟ್ಟು ಹೋಗಿತ್ತು. ನಾನು ದೇವರಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸಿದೆ, ನನ್ನ ಸಹನೆಯ ಫಲವನ್ನು ಕೊಟ್ಟಿದ್ದಕ್ಕಾಗಿ. ವಿರಾಜ್ನ ಸದುದ್ದೇಶ ಮತ್ತು ಅತ್ತೆಯ ಕ್ರೌರ್ಯದ ನಂತರ ದೇವರು ನನಗೆ ಗೌರವ ಮತ್ತು ಪ್ರೀತಿಯಂತಹ ಸ್ಥಾನ ಕೊಟ್ಟನು. ಅದು ನಾನು ಕನಸಲ್ಲೂ ಊಹಿಸಿರಲಿಲ್ಲ. ಮಾನವನು ಎಷ್ಟೇ ಯೋಚಿಸಿದರೂ ಅಂತಿಮ ನಿರ್ಣಯ ದೇವರದ್ದೇ. ಸಹನೆ ಹಿಡಿದುಕೊಳ್ಳುವವರಿಗೆ, ಇತರರ ಹಕ್ಕು ಕಸಿದುಕೊಳ್ಳದವರಿಗೆ ದೇವರು ಅವರು ಕನಸಲ್ಲೂ ಯೋಚಿಸಿದ್ದನ್ನು ಕೊಡುತ್ತಾನೆ. ಅಹಂಕಾರ ಮತ್ತು ಮೋಸ ಮಾಡುವವರ ಅಂತ್ಯ ಸದಾ ಕೆಟ್ಟದ್ದೇ. ಗೌರವ ಮತ್ತು ಅವಮಾನ ಎಲ್ಲವೂ ದೇವರ ಕೈಯಲ್ಲಿದೆ. ಅವನು ಯಾರಿಗೆ ಬೇಕಾದರೂ ಗೌರವ ಕೊಡುತ್ತಾನೆ, ಯಾರಿಗೆ ಬೇಕಾದರೂ ಕಷ್ಟ ನೀಡುತ್ತಾನೆ. ಹಾಗಾದ್ರೆ ಸ್ನೇಹಿತರೆ, ಈ ಕಥೆ ನಿಮಗೆ ಹೇಗನ್ನಿಸ್ತು? ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಮತ್ತು ವಿಡಿಯೋಗೆ ಹೈಪ್ ಕೂಡ ಮಾಡಿ. ಇಂತಹ ಇನ್ನು ರೋಚಕ ಕಥೆಗಳಿಗಾಗಿ ನನ್ನ ಚಾನೆಲ್ ಜೊತೆ ಸದಾ ಇರಿ. ಕಥೆಯನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.